ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಅಮಿಡ್ ಇಂಪಾಸ್ ಕಮಾಂಡರ್ಸ್ ಮೀಟ್ ಬಿಗಿನ್ಸ್. ನೋಡಿ, ನಿನ್ನೆ ಕೂಡ ಇದರ ಬಗ್ಗೆ ವಿಸ್ತೃತವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಯಾವ ರೀತಿ ಭಾರತ ಮತ್ತು ಚೀನಾ ಗಡಿ ಪ್ರದೇಶದಲ್ಲಿ ಉದ್ವಿಗ್ನತೆ ಉಂಟಾಗಿದೆ, ಎರಡೂ ದೇಶಗಳ ನಡುವೆ ಒಂದು ವಿವಾದ ಸೃಷ್ಟಿಯಾಗಿದೆ. ಸೊ ಇದನ್ನು ಬಗೆಹರಿಸಿಕೊಳ್ಳುವಂತಹ ಉದ್ದೇಶದಿಂದ ಇವತ್ತು ಒಂದು ಮಹತ್ವವಾದಂತಹ ಚರ್ಚೆ ನಡೆಯುತ್ತೆ. ಅದರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಆರ್ಮಿ ಕಮಾಂಡರ್ಸ್ ಕಾನ್ಫರೆನ್ಸ್ ಅಥವಾ ACC ಅಂತ ಕರಿತೀವಿ. ACC ಅಂತ ಹೇಳಿದ್ರೆ ಆರ್ಮಿ ಕಮಾಂಡರ್ಸ್ ಕಾನ್ಫರೆನ್ಸ್. ಒಂದು ಮಾತು ನೆನ್ಪಿಟ್ಕೋಬೇಕು, ಈ ಏನು ಆರ್ಮಿ ಕಮಾಂಡರ್ಸ್ ಕಾನ್ಫರೆನ್ಸ್ ಇದೆ, ಇದನ್ನ ಭಾರತ ಮತ್ತು ಚೀನಾ ಗಡಿ ವಿವಾದವನ್ನ ಬಗೆಹರಿಸಲಿಕ್ಕೆ ನಡೆಸ್ತಿರ್ತಕ್ಕಂತಹ ಒಂದು ಚರ್ಚೆ ಅಲ್ಲ. ಬದಲಾಗಿ ಇದು ಪೂರ್ವ ನಿಗದಿತವಾಗಿತ್ತು, ಒಂದು ಪ್ರೀ ಶೆಡ್ಯೂಲ್ಡ್ ಮೀಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಪ್ರತಿ ವರ್ಷ ಕೂಡ 2 ಬಾರಿ ಈ ಆರ್ಮಿ ಕಮಾಂಡರ್ಸ್ ಕಾನ್ಫರೆನ್ಸ್ ಅನ್ನ ಆಯೋಜನೆ ಮಾಡಲಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಫ್ರೀಕ್ವೆನ್ಸಿ ಕೇಳ್ತಾರೆ, ಎಷ್ಟು ವರ್ಷಕ್ಕೊಮ್ಮೆ ಇದನ್ನ ಆಯೋಜನೆ ಮಾಡಲಾಗುತ್ತೆ. ಇದು ಪ್ರತಿ ವರ್ಷಕ್ಕೆ 2 ಬಾರಿ ಆಯೋಜನೆ ಮಾಡಲಾಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಬೈ ಆನ್ಯುವಲ್ ಅಂತ ಕಾಣಿಸ್ತಾ ಇದೆ. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಬೈ ಆನ್ಯುವಲ್ ಅಂತ ಹೇಳಿದ್ರೆ 1 ವರ್ಷಕ್ಕೆ 2 ಸಾರಿ ಅಂತ. ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬಹುದು. ನಿಮಗೆ ಇಲ್ಲಿ ಬೈ ಈನಿಯಲ್ ಅಂತ ಕೂಡ ಒಂದು ಶಬ್ದ ಕಾಣಿಸ್ಕೊಳ್ಳುತ್ತೆ, ಬೈ ಇನಿಯಲ್, ಕ್ವಾಡ್ರಿನಿಯಲ್ ಅಂತ ಹೇಳಿ. ಬೈ ಇನಿಯಲ್ ಅಂತ ಹೇಳಿದ್ರೆ 2 ವರ್ಷಕ್ಕೊಮ್ಮೆ. ಬಟ್ ಇಲ್ಲಿ ಅವರು ಬಳಸಿರ್ತಕ್ಕಂತಹ ಪದ ಬೈ ಆನ್ಯುವಲ್ ಅಂದ್ರೆ ವರ್ಷಕ್ಕೆ 2 ಬಾರಿ. ಸೊ 2 ಕೂಡ ಇಂಗ್ಲಿಷ್ ವೊಕ್ಯಾಬ್ಯುಲರಿ ಟರ್ಮ್ಸ್. ಇವನ್ನ ಕೂಡ ನೀವು ನೋಟ್ ಡೌನ್ ಮಾಡ್ಕೊಳ್ಳಿದ್ರೆ ಹೆಲ್ಪ್ ಆಗುತ್ತೆ. ಸೊ ಡಿಫರೆನ್ಸ್ ಇದೆ ಬೈ ಆನ್ಯುವಲ್ಗೂ ಬೈ ಇನಿಯಲ್ಗೂ. ಸೊ ನಿಮಗೆ ಗೊತ್ತಾಯ್ತು, ಆರ್ಮಿ ಕಮಾಂಡರ್ಸ್ ಕಾನ್ಫರೆನ್ಸ್ ನ ಪ್ರತಿ ವರ್ಷ 2 ಬಾರಿ ಈ ಒಂದು ಮೀಟಿಂಗ್ ಅನ್ನ ನಡೆಸಲಾಗುತ್ತೆ. ಬಟ್ ಕಾರಣ ಏನು? ಈ ಒಂದು ಕಾನ್ಫರೆನ್ಸ್ ಆಯೋಜನೆಗೊಳ್ಳಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಉದ್ದೇಶ ಏನು ಅಂತ ಹೇಳಿದ್ರೆ, ನೋಡಿ, ನಮ್ಮ ದೇಶದ ಭೂಸೇನೆಯನ್ನ ಅಥವಾ ಇಂಡಿಯನ್ ಆರ್ಮಿಯನ್ನ 7 ಕಮಾಂಡ್ಗಳಾಗಿ ವಿಭಾಗಿಸಲಾಗಿದೆ. ದೇ ಹ್ಯಾವ್ ಬಿನ್ ಸೆಗ್ರಿಗೇಟೆಡ್ ಇಂಟು 7 ಕಮಾಂಡ್ಸ್. 7 ಕಮಾಂಡ್ಗಳಾಗಿ ಡಿವೈಡ್ ಮಾಡಲಾಗಿದೆ. ಇದರ ಕುರಿತಾಗಿ ಮತ್ತೊಂದಿಷ್ಟು ಡೀಟೇಲ್ಸ್ ಅನ್ನು ನಾನು ಮುಂದಿನ ಸ್ಲೈಡಲ್ಲಿ ಕೊಡ್ತಾ ಹೋಗ್ತೀನಿ. ಬಟ್ ಸದ್ಯಕ್ಕೆ ತಿಳ್ಕೊಳ್ಳಿ, ನಮ್ಮ ದೇಶದ ಭೂಸೇನೆಯನ್ನ 7 ಕಮಾಂಡ್ಗಳಾಗಿ ವಿಂಗಡಣೆ ಮಾಡಲಾಗಿದೆ. ಸೊ ಈ 7 ಕಮಾಂಡ್ಗಳ ಕಮಾಂಡರ್ಗಳು ನಮ್ಮ ಭಾರತೀಯ ಭೂಸೇನಾ ಮುಖ್ಯಸ್ಥ, ಚೀಫ್ ಆಫ್ ಆರ್ಮಿ ಸ್ಟಾಫ್ ಅಥವಾ ನಮ್ಮ ಭೂಸೇನಾ ಮುಖ್ಯಸ್ಥರೇನಿದ್ದಾರೆ, ಪ್ರಸಕ್ತವಾಗಿ ಜನರಲ್ ಮನೋಜ್ ಮುಕುಂದ್ ನರಾವಣೆ ಅವರಿದ್ದಾರೆ. ಸೊ ಅವರಿಗೆ ಪ್ರಸಕ್ತವಾಗಿ ನಡೀತಿರ್ತಕ್ಕಂತಹ ಸ್ಥಿತಿಗತಿಗಳು ಮತ್ತು ಅವರ ಒಂದು ಯುದ್ಧ ಸನ್ನದ್ಧತೆಯನ್ನ ವಿವರಣೆ ಮಾಡಲಿಕ್ಕೆ ಈ ಆರ್ಮಿ ಕಮಾಂಡರ್ಸ್ ಮೀಟ್ ಅಥವಾ ಈ ಆರ್ಮಿ ಕಮಾಂಡರ್ಸ್ ಕಾನ್ಫರೆನ್ಸ್ ಅನ್ನ ಪ್ರತಿ ವರ್ಷ 2 ಬಾರಿ ಆಯೋಜನೆ ಮಾಡಲಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಉದ್ದೇಶ ಕೂಡ ನಿಮಗೆ ಗೊತ್ತಾಯ್ತು, ಕೇವಲ ನಮ್ಮ ಒಂದು ರಿವ್ಯೂ ಮಾಡಲಿಕ್ಕೆ, ಪರಿಶೀಲನೆ ಮಾಡಕ್ಕೆ ಮಾಡುವಂತಹ ಒಂದು ಮೀಟಿಂಗ್. ಅಲ್ಲಿ 7 ಕಮಾಂಡ್ಗಳ ಕಮಾಂಡರ್ಸ್ ನಮ್ಮ ಭೂಸೇನಾ ಮುಖ್ಯಸ್ಥರಿಗೆ ಡೀಟೇಲ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಪ್ರಸಕ್ತವಾಗಿ ಸಾಕಷ್ಟು ಜನ ನೋಡ್ತಾ ಇರೋದು ನಮ್ಮ ನಾರ್ದರ್ನ್ ಕಮಾಂಡ್ ಏನಿದೆ, ನಮ್ಮ ಭಾರತೀಯ ಭೂಸೇನೆಯ ನಾರ್ದರ್ನ್ ಕಮಾಂಡ್ ಅಥವಾ ಉತ್ತರ ಕಮಾಂಡ್ ಅಂತ ಕರಿಬಹುದು ನಾವು ಕನ್ನಡದಲ್ಲಿ. ನಾರ್ದರ್ನ್ ಕಮಾಂಡ್ ಮತ್ತು ಈಸ್ಟರ್ನ್ ಕಮಾಂಡ್, ಇವೆರಡರತ್ತ ಎಲ್ಲರ ಒಂದು ಚಿತ್ತ ನೆಟ್ಟಿದೆ ಇವತ್ತಿನ ಮೀಟಿಂಗ್ ಅಲ್ಲಿ. ಇದು ಕಂಟಿನ್ಯೂಸ್ ಆಗಿ ನಡೆಯುತ್ತೆ, ಇವತ್ತೇ ಎಂಡ್ ಆಗಲ್ಲ. ಬಟ್ ಇದು 3 ದಿನಗಳ ಕಾಲ ಈ ಒಂದು ಮೀಟಿಂಗ್ ನಡೀತಾ ಹೋಗುತ್ತೆ. ಬಟ್ ಅಲ್ಲಿ ಈ ನಾರ್ದರ್ನ್ ಕಮಾಂಡ್ ನ ಮುಖ್ಯಸ್ಥರು ಮತ್ತು ಈಸ್ಟರ್ನ್ ಕಮಾಂಡ್ ನ ಮುಖ್ಯಸ್ಥರು ಯಾವ ರೀತಿ ಒಂದು ಪ್ರೆಸೆಂಟೇಷನ್ ಅನ್ನ ಕೊಡ್ತಾರೆ ಅಂತ ಎಲ್ಲರ ಒಂದು ಗಮನ ಅದರತ್ತ ಇದೆ. ಬಿಕಾಸ್ ಈ ನಾರ್ದರ್ನ್ ಕಮಾಂಡ್ ಮತ್ತು ಈಸ್ಟರ್ನ್ ಕಮಾಂಡ್ ಕೆಳಗೆ ಬರ್ತಕ್ಕಂತಹ ಪ್ರದೇಶದಲ್ಲೇ ಈ ಒಂದು ಭಾರತ ಮತ್ತು ಚೀನಾ ಗಡಿ ವಿವಾದ ಸಂಭವಿಸ್ತಿರ್ತಕ್ಕಂತಹದ್ದು. ಸೊ 2 ಕಮಾಂಡ್ಗಳ ಕಮಾಂಡರ್ಗಳು ಸಾಕಷ್ಟು ಹೆಚ್ಚಿನ ಜವಾಬ್ದಾರಿಯನ್ನು ಹೊಂದಿರ್ತಾರೆ ಮತ್ತು ಅವರು ಯಾವ ರೀತಿ ನಮ್ಮ ಸೇನಾ ಮುಖ್ಯಸ್ಥರಿಗೆ ಇದರ ಡೀಟೇಲ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಅನ್ನೋದು ನಾವು ಕಾದು ನೋಡಬೇಕಾಗುತ್ತೆ. ಸೊ ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕಾಗುತ್ತೆ. ಅಂಡ್ ಎಕ್ಸಾಮ್ ದೃಷ್ಟಿಯಿಂದ ಕೂಡ ಕೇಳ್ಬೋದು, ಆರ್ಮಿ ಕಮಾಂಡರ್ಸ್ ಕಾನ್ಫರೆನ್ಸ್ ಅಂದ್ರೆ ಏನು, ಇದನ್ನು ಯಾರು ಆಯೋಜನೆ ಮಾಡ್ತಾರೆ, ಅದರಲ್ಲಿ ಯಾರೆಲ್ಲ ಭಾಗವಹಿಸಿರ್ತಾರೆ ಅಂತ ಕೇಳಬಹುದು. ಮುಂದಿನ ಸ್ಲೈಡಲ್ಲಿ ನೋಡೋಣ. ನಾನು ಆಗಲೇ ಹೇಳ್ದಂಗೆ ಭಾರತದ ಭೂಸೇನೆಯ 7 ಕಮಾಂಡ್ಗಳ ಒಂದು ಮ್ಯಾಪ್ ಅನ್ನ ಬಹಳ ಉತ್ತಮವಾಗಿ, ಅದ್ಭುತವಾಗಿ ಈ ಒಂದು ಸ್ಲೈಡ್ ಅಲ್ಲಿ ಕೊಡಲಾಗಿದೆ. ಬಹಳ ಈಸಿಯಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗ್ಬೋದು, ಯಾವ್ಯಾವ ರಾಜ್ಯದ ಯಾವ ನಗರದಲ್ಲಿ ಭಾರತೀಯ ಸೇನೆಯ ಕಮಾಂಡ್ಗಳು ಕಾಣಕ್ಕೆ ಸಿಗುತ್ತವೆ. ಸೊ ಬಹಳ ಇಂಪಾರ್ಟೆಂಟ್. ನಾನು ಹಿಂದೆ ಕೂಡ ಹೇಳಿದ್ದೆ, ಯಾವ ರೀತಿ ರೈಲ್ವೆ ಝೋನ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ರೈಲ್ವೆ ವಲಯಗಳು. ಅದೇ ರೀತಿ ನಮ್ಮ ಭೂಸೇನೆ ಇರ್ಬೋದು, ವಾಯುಸೇನೆ ಇರ್ಬೋದು ಮತ್ತು ನೌಕಾಪಡೆ, ಅಷ್ಟೇ ಅಲ್ಲ ನಮ್ಮ ಕರಾವಳಿ ಕಾವಲು ಪಡೆ, ಇಂಡಿಯನ್ ಕೋಸ್ಟ್ ಗಾರ್ಡ್, ಇವುಗಳ ಒಂದು ಝೋನ್ಸ್ ಅಥವಾ ಈ ಕಮಾಂಡ್ಗಳು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರ್ತವೆ. ಅಂಡ್ ನಾನು ಆಗಲೇ ಹೇಳ್ದಂಗೆ ನಾರ್ದರ್ನ್ ಕಮಾಂಡ್ ಅತ್ಯಂತ ಇಂಪಾರ್ಟೆಂಟ್. ಬಿಕಾಸ್ ಇದು 2 ಭಾರತದ ಶತ್ರು ರಾಷ್ಟ್ರಗಳನ್ನ ಎದುರಿಸ್ತಕ್ಕಂತಹ ಒಂದು ಪ್ರದೇಶದಲ್ಲಿ ಕಂಡು ಬರುತ್ತೆ. ಅದು ಭಾರತ ಮತ್ತು ಪಾಕಿಸ್ತಾನ್ ಗಡಿ, ಅದೇ ರೀತಿ ಭಾರತ ಮತ್ತು ಚೀನಾ ಗಡಿ. ಸೊ ನಮ್ಮ ಭಾರತೀಯ ಸೇನೆಯ ನಾರ್ದರ್ನ್ ಕಮಾಂಡ್ ಉಧಂಪುರಲ್ಲಿ ಕಂಡು ಬರುತ್ತೆ.
ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಅಥವಾ ಪ್ರಧಾನ ಕಚೇರಿ. ಉಧಾಂಪುರ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಸಾಕಷ್ಟು ಭಯೋತ್ಪಾದನೆಯಿಂದ ಪೀಡನೆಗೊಳಗಾಗಿರ್ತಕ್ಕಂತಹ ಒಂದು ಪ್ರದೇಶ. ನೀವು ಪ್ರತಿನಿತ್ಯ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಗಮನಿಸ್ತಾ ಇರ್ತೀರಾ. ಉಧಾಂಪುರ್ ಇರ್ಬೋದು, ಮುಂತಾದಂತಹ ಹಲವಾರು, ರಜೌರಿ ಸೆಕ್ಟರ್ ಇರ್ಬೋದು, ಉರಿ ಇರ್ಬೋದು, ಮುಂತಾದಂತಹ ಪ್ರದೇಶಗಳನ್ನ ಗಮನಿಸ್ತಾನೆ ಇರ್ತೀರಾ. ಸೊ ಉಧಾಂಪುರಲ್ಲಿ ನಮ್ಮ ಸೇನೆಯ ನಾರ್ದರ್ನ್ ಕಮಾಂಡ್ ಇದೆ. ಅದೇ ರೀತಿ ನಮ್ಮ ಸೇನೆಯ ಈಸ್ಟರ್ನ್ ಕಮಾಂಡ್ ಅಥವಾ ಪೂರ್ವ ಕಮಾಂಡ್ ಎಲ್ಲಿ ಕಂಡು ಬರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಬಿಕಾಸ್ ಭಾರತ ಮತ್ತು ಚೀನಾ ಗಡಿಯನ್ನ ಈ ಈಸ್ಟರ್ನ್ ಕಮಾಂಡ್ ಕೂಡ ನೋಡ್ಕೊಳ್ಳುತ್ತೆ. ನಿಮಗೆ ಕಾಣಿಸ್ತಾ ಇದೆ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಭಾರತೀಯ ಸೇನೆಯ ಪೂರ್ವ ಕಮಾಂಡ್ ಕಂಡು ಬರುತ್ತೆ. ಸೊ ಎರಡು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಕಮಾಂಡ್ಗಳು. ಅಂಡ್ ಅದನ್ನು ಹೊರತುಪಡಿಸಿ ನಮ್ಮ ದಕ್ಷಿಣ ಕಮಾಂಡ್, ಸದರ್ನ್ ಕಮಾಂಡ್ ಮಹಾರಾಷ್ಟ್ರದ ಪುಣೆ ನಗರದಲ್ಲಿ ಕಂಡು ಬರುತ್ತೆ. ಅದೇ ರೀತಿ ಸೆಂಟ್ರಲ್ ಕಮಾಂಡ್ ಲಕ್ನೋದಲ್ಲಿ ಕಂಡು ಬರುತ್ತೆ. ಸೊ ಹೀಗೆ ಒಟ್ಟು 7 ಕಮಾಂಡ್ಗಳು ನಮಗೆ ಕಂಡು ಬರುತ್ತೆ. ಬಹಳ ಪ್ರಮುಖ. ಅಂಡ್ ನೀವು ನೋಡ್ತಾ ಇರಬಹುದು ನಮ್ಮ ಸೇನೆಯ ಸಾಕಷ್ಟು ಕಮಾಂಡ್ಗಳು ಉತ್ತರ ಭಾರತದಲ್ಲೇ ಕಾನ್ಸಂಟ್ರೇಟ್ ಆಗಿದ್ದಾವೆ. ದಕ್ಷಿಣ ಭಾರತದಲ್ಲಿ ಯಾವುದೇ ಕಮಾಂಡ್ ಅನ್ನ ನಾವು ನಮ್ಮ ಸೇನೆ ರಚನೆ ಮಾಡಲಿಲ್ಲ. ಇದಕ್ಕೆ ಬಹುಮುಖ್ಯವಾದಂತಹ ಕಾರಣ ನಮ್ಮ ದಕ್ಷಿಣ ಭಾರತ ಒಂದು ಪೆನಿನ್ಸುಲಾರ್ ಪ್ರದೇಶ ಆಗಿದೆ, ಒಂದು ಪರ್ಯಾಯ ದ್ವೀಪ ಆಗಿರ್ತಕ್ಕಂತಹ ಒಂದು ಪ್ರದೇಶ, ಪರ್ಯಾಯ ಪ್ರದೇಶ. ಸೊ ಹಾಗಾಗಿ ನಮಗೆ ಇಲ್ಲಿ ಭೂ ಸೇನೆಯ ಅವಶ್ಯಕತೆ ಅಷ್ಟಾಗಿ ಕಂಡು ಬರಲ್ಲ. ನಾವು ಯಾವುದೇ ಒಂದು ದೇಶದ ಜೊತೆ ಗಡಿ ಹಂಚಿಕೊಳ್ಳಲ್ಲ ನಮ್ಮ ದಕ್ಷಿಣ ಭಾಗದಲ್ಲಿ. ಸೊ ಶತ್ರು ರಾಷ್ಟ್ರಗಳ ಒಂದು ಭೀತಿ ದಕ್ಷಿಣ ಭಾರತಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಇಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಭೂಸೇನೆಯ ಒಂದು ಕಮಾಂಡ್ಗಳನ್ನ ಕಾಣಿಸಕ್ಕೆ ಸಿಗಲ್ಲ. ಬದಲಾಗಿ ಇಲ್ಲಿ ಕರಾವಳಿ ರಕ್ಷಣಾ ಪಡೆ ಇರಬಹುದು, ಅದೇ ರೀತಿ ನೌಕಾಪಡೆಗಳು ಸಾಕಷ್ಟು ಸ್ಟ್ರಾಂಗ್ ಆಗಿದ್ದಾವೆ. ಅದರ ಬಗ್ಗೆ ಕೂಡ ನಾವು ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಳ್ತಾ ಹೋಗೋಣ. ಸದ್ಯಕ್ಕೆ ನಮ್ಮ ಭೂಸೇನೆಯ ಒಂದು ಕಂಪ್ಲೀಟ್ ಪಿಕ್ಚರ್ ನಿಮಗೆ ಸಿಗ್ತಾ ಹೋಗಬೇಕಾಗುತ್ತೆ. ಅಂಡ್ ಇಲ್ಲೂ ಕೂಡ ನೋಡ್ತಾ ಇದ್ದೀರಾ ವೆಸ್ಟರ್ನ್ ಕಮಾಂಡ್, ನಮ್ಮ ಭಾರತೀಯ ಸೇನೆಯ ಪಶ್ಚಿಮ ಕಮಾಂಡ್ ಎಲ್ಲಿ ಕಂಡು ಬರುತ್ತೆ ಅನ್ನೋದು ಕೂಡ ಅಲ್ಲಿ ನಿಮಗೆ ಚಂಡಿ ಮಂದಿರ್ ಅಂತಕ್ಕಂತಹ ಒಂದು ಪ್ರದೇಶ ಕಂಡು ಬರ್ತಾ ಇದೆ. ಇದನ್ನ ಯಾಕೆ ನಾನು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದ್ರೆ ಇದು ಅಷ್ಟೊಂದು ಪ್ರಖ್ಯಾತವಾದಂತಹ ನಗರ ಅಲ್ಲ. ಉಧಾಂಪುರ್ ಸ್ವಲ್ಪ ಫೇಮಸ್ ಇದೆ, ಲಕ್ನೋ, ಕೋಲ್ಕತ್ತಾ, ಪುಣೆ ಎಲ್ಲದೂ ಕೂಡ ಫೇಮಸ್ ಇದ್ದಾವೆ. ಬಟ್ ಈ ಚಂಡಿ ಮಂದಿರ್ ಅಂತಕ್ಕಂತಹ ಪ್ರದೇಶ ಬಹಳ ಚಿಕ್ಕ ಪ್ರದೇಶ, ಬಹಳ ಜನಕ್ಕೆ ಗೊತ್ತಿಲ್ಲ. ಸೊ ಹಾಗಾಗಿ ನೋಟ್ ಡೌನ್ ಮಾಡಿ ತೋರಿಸ್ತೀನಿ. ಇದು ಹರಿಯಾಣ ರಾಜ್ಯದಲ್ಲಿ ಬರುತ್ತೆ. ಹರಿಯಾಣ ರಾಜ್ಯದ ಪಂಚ್ಕುಲಾ ಅನ್ನುವಂತಹ ಒಂದು ಜಿಲ್ಲೆಯಲ್ಲಿ ಈ ಚಂಡಿ ಮಂದಿರ್ ಪ್ರದೇಶ ಅನ್ನುವಂತಹ ಒಂದು ಸ್ಥಳ ಕಂಡು ಬರುತ್ತೆ. ಸೊ ಅದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಅಲ್ಲಿ ನಮ್ಮ ಸೇನೆಯ ವೆಸ್ಟರ್ನ್ ಕಮಾಂಡ್ ಕಂಡು ಬರುತ್ತೆ. ಮುಂದಿನ ಸುದ್ದಿ ನೋಡೋಣ. ಜಯಾಸ್ ನೆಫ್ಯೂ ನೀಸ್ ಎಂಟೈಟಲ್ಡ್ ಟು ಹರ್ ಅಸೆಟ್ಸ್ ಹೈಕೋರ್ಟ್. ನೋಡಿ, ನಿನ್ನೆ ಮಡ್ರಾಸ್ ಹೈಕೋರ್ಟ್ ಒಂದು ಆರ್ಡರ್ನ ಪಾಸ್ ಮಾಡಿದೆ, ಒಂದು ತೀರ್ಪನ್ನು ಕೊಟ್ಟಿದೆ. ಇದುವರೆಗೂ ಕೂಡ ಏನು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ, ಎಕ್ಸ್ ಚೀಫ್ ಮಿನಿಸ್ಟರ್ ಆಫ್ ತಮಿಳುನಾಡು ಜಯಲಲಿತಾ ಅವರು 2016ನೇ ಇಸ್ವಿ ಡಿಸೆಂಬರ್ 5ನೇ ತಾರೀಕಿನಂದು ಮೃತಪಡ್ತಾರೆ. ಅವರು ಮೃತಪಟ್ಟ ನಂತರದಿಂದ ಅವರ ಹೆಸರಲ್ಲಿ ಇರತಕ್ಕಂತಹ ಸುಮಾರು 900 ಕೋಟಿ ರೂಪಾಯಿ ಆಸ್ತಿಗಾಗಿ ಭಾರಿ ದೊಡ್ಡ ಕಿತ್ತಾಟ ಉಂಟಾಗಿತ್ತು. ಒಂದು ಕಡೆ ಅವರ ಪಕ್ಷವಾಗಿರತಕ್ಕಂತಹ ಎಐಎಡಿಎಂಕೆ ಅಂತಕ್ಕಂತಹದ್ದು ಏನು ಜಯಲಲಿತಾ ಅವರ ಒಂದು ರಾಜಕೀಯ ಪಕ್ಷ, ಆಲ್ ಇಂಡಿಯಾ ಅಣ್ಣಾ ಡಿಎಂಕೆ ದ್ರಾವಿಡ ಮುನ್ನೇತ್ರ ಕಳಗಂ ಕಜಗಂ ಅಂತಕ್ಕಂತಹದ್ದು ಅವರ ರಾಜಕೀಯ ಪಕ್ಷದ ಹೆಸರು. ಆ ಪಕ್ಷದ ಮುಖಂಡರು ಇದರ ಜಯಲಲಿತಾ ಅವರ ಆಸ್ತಿಯ ಹಕ್ಕುದಾರರು ನಾವಾಗಬೇಕು ಅಂತ ವಾದಿಸ್ತಾ ಇದ್ರು. ನಿಮಗೆ ಕಾಣಿಸ್ತಾ ಇದೆ. ಬಿಕಾಸ್ ಜಯಲಲಿತಾ ಅವರಿಗೆ ಮದುವೆ ಆಗಿರಲಿಲ್ಲ, ಅವರಿಗೆ ಯಾರು ಕೂಡ ಮಕ್ಕಳಿರಲಿಲ್ಲ. ಹಾಗಾಗಿ ಒಂದು ಆಸ್ತಿಗಾಗಿ ಗಲಾಟೆ ಶುರುವಾಗಿತ್ತು. ಅದೇ ಸಂದರ್ಭದಲ್ಲಿ ಜಯಲಲಿತಾ ಅವರ ಸೋದರ ಅಳಿಯ ಮತ್ತು ಸೋದರ ಸೊಸೆ ಆಗಿದ್ದಂತಹ ಅಥವಾ ನೆಫ್ಯೂ ಅಂಡ್ ನೀಸ್ ಅಂತ ನಾವೇನು ಕರಿತೀವಿ, ಅವರು ಕೂಡ ಈ ಒಂದು ಆಸ್ತಿಗಾಗಿ ತಮ್ಮ ಒಂದು ಹಕ್ಕನ್ನ ಪ್ರತಿಪಾದನೆ ಮಾಡ್ತಾ ಇದ್ರು. ಇಲ್ಲಿ ಕಾಣಿಸ್ತಾ ಇದೆ ಜೆ ದೀಪಕ್ ಮತ್ತು ಜೆ ದೀಪಾ ಅವರ ಸಂಬಂಧಿಗಳು, ಅವರು ಕೂಡ ಆಸ್ತಿಯ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ತಮಿಳುನಾಡಿನ ರಾಜ್ಯ ಸರ್ಕಾರ, ಪ್ರಸಕ್ತವಾಗಿ ಎಡಪ್ಪಡಿ ಪಳನಿಸ್ವಾಮಿ EPS ಅಂತ ಕರಿತೀವಿ, ಅವರು ಅಲ್ಲಿನ ಮುಖ್ಯಮಂತ್ರಿಯಾಗಿದ್ದಾರೆ. ಅವರ ಒಂದು ರಾಜ್ಯ ಸರ್ಕಾರ ಜಯಲಲಿತಾ ಅವರ ಮನೆ ಏನಿದೆ, 100 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಪೋಯಸ್ ಗಾರ್ಡನ್ ನಿವಾಸವನ್ನ ಒಂದು ಸ್ಮಾರಕವನ್ನಾಗಿ ಕನ್ವರ್ಟ್ ಮಾಡಬೇಕು, ಜಯಲಲಿತಾ ಅವರ ಒಂದು ಸ್ಮಾರಕ ಮೆಮೊರಿಯಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಕೂಡ ಹೊರಟಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮದ್ರಾಸ್ ಹೈಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ನ್ಯಾಯಬದ್ಧವಾಗಿ ಜಯಲಲಿತಾ ಅವರ ಹೆಸರಲ್ಲಿರತಕ್ಕಂತಹ ಆಸ್ತಿ ಅವರ ಸಂಬಂಧಿಕರಾಗಿರ್ತಕ್ಕಂತಹ ಜೆ ದೀಪಕ್ ಮತ್ತು ಜೆ ದೀಪಾ ಅವರಿಗೆ ಸೇರಬೇಕು ಅಂತ ಒಂದು ಮಹತ್ವದ ಆದೇಶವನ್ನ ನೀಡಿದೆ. ಸೊ ಇದರಿಂದ ತಮಿಳುನಾಡು ಸರ್ಕಾರದ ಒಂದು ಆಶಯಕ್ಕೆ ಬ್ರೇಕ್ ಬಿದ್ದಂಗಾಗಿದೆ. ಬಿಕಾಸ್ ಅವರು, ನಿಮಗೆ ಇಲ್ಲೇನು ಮನೆ ಕಾಣಿಸ್ತಾ ಇದೆ, ನಾನು ಆಗ್ಲೇ ಹೇಳ್ದಂಗೆ ತಮಿಳುನಾಡಿನ ಚೆನ್ನೈ ಏನು ಬರುತ್ತೆ, ಚೆನ್ನೈ ನಗರದಲ್ಲಿ ಅತ್ಯಂತ ಪ್ರತಿಷ್ಠಿತ ಒಂದು ಬಡಾವಣೆಯಾಗಿರ್ತಕ್ಕಂತಹ ಒಂದು ಏರಿಯಾ ಆಗಿರ್ತಕ್ಕಂತಹ ಪೋಯಸ್ ಗಾರ್ಡನ್ ನಲ್ಲಿ ಕಂಡು ಬರುತ್ತೆ. ನೀವು ಕೂಡ ನ್ಯೂಸ್ ಪೇಪರ್ ಅಲ್ಲಿ ಗಮನಿಸಿರ್ಬೋದು, ಜಯಲಲಿತಾ ಅವರು ಮುಖ್ಯಮಂತ್ರಿ ಆಗಿದ್ದಾಗ ತಮಿಳುನಾಡು ರಾಜಕೀಯ ಸ್ಥಿತಿಯ ಶಕ್ತಿ ಕೇಂದ್ರ ಅಂತಾನೆ ಈ ಒಂದು ಮನೆ ಗುರುತಿಸ್ಕೊಳ್ತಾ ಇತ್ತು. ಅದನ್ನ ಪೋಯಸ್ ಗಾರ್ಡನ್ ನಿವಾಸ ಅಂತಾನೆ ದಿನಪತ್ರಿಕೆಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಅಥವಾ ನ್ಯೂಸ್ಗಳಲ್ಲಿ ಹೇಳಲಾಗ್ತಾ ಇತ್ತು.
ಅದರ ಹೆಸರು ವೇದ ನಿಲಯಂ. ಇದು ಕೂಡ ನಿಮಗೆ ಗೊತ್ತಿರಬೇಕು. ವೇದ ನಿಲಯಂ ಅನ್ನುವಂತಹ ನಿವಾಸ ಯಾರಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರ ಒಂದು ನಿವಾಸ ಆಗಿತ್ತು. ಸೊ ಇದನ್ನು ಸ್ಮಾರಕಗೊಳಿಸಬೇಕು ಅಂತಕ್ಕಂತಹ ಸರ್ಕಾರದ ಆಶಯಕ್ಕೆ ಕೂಡ ಒಂದು ಬ್ರೇಕ್ ಬಿದ್ದಿದೆ. ಆ್ಯಂಡ್ ಈ ಮನೆಯನ್ನು ಕೂಡ ಇವರ ಸುಪರ್ದಿಗೆ ತೆರಳುತ್ತೆ. ಸೊ ಇಷ್ಟು ಡೀಟೇಲ್ಸ್ ನಮಗೆ ಗೊತ್ತಿರಬೇಕಾಗುತ್ತೆ. ಪೋಯಸ್ ಗಾರ್ಡನ್ ನಿವಾಸ ಅಥವಾ ವೇದ ನಿಲಯಂ ಅನ್ನುವಂತಹ ನಿವಾಸ ಜಯಲಲಿತಾ ಅವರಿಗೆ ಸೇರಿದಂತಾಗಿದೆ. ಆ್ಯಂಡ್ ಈ ಒಂದು ಜಸ್ಟ್ ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ಸರ್ಕಾರದ ಕ್ರಮವನ್ನು ಸ್ವಲ್ಪ ಟೀಕೆ ಕೂಡ ಮಾಡಿದೆ ನಮ್ಮ ಮಡ್ರಾಸ್ ಹೈಕೋರ್ಟ್, ಮಡ್ರಾಸ್ ಉಚ್ಚ ನ್ಯಾಯಾಲಯ. ಯಾಕಪ್ಪ ಅಂತ ಹೇಳಿದ್ರೆ ನೋಡಿ, ಈ ಮನೆಯನ್ನು ವಶಪಡಿಸ್ಕೋಬೇಕು ಅಂತ ಹೇಳಿದ್ರೆ ಸುಮಾರು 100 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ. ಅಷ್ಟು ಬೆಲೆ ಬಾಳುವಂತಹ ಒಂದು ಮೌಲ್ಯವಿರತಕ್ಕಂತಹ ಮನೆ. ಅದನ್ನು ಅಷ್ಟೊಂದು ಹಣವನ್ನು ಖರ್ಚು ಮಾಡಿ ಅಲ್ಲಿ ಸ್ಮಾರಕ ಮಾಡೋದ್ರಿಂದ ನೆಗೆಟಿವ್ ಎಫೆಕ್ಟೇ ಜಾಸ್ತಿ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಬಿಕಾಸ್ ತೆರಿಗೆದಾರರ ಹಣ ಸುಮ್ಮನೆ ಪೋಲಾಗ್ತಾ ಇದೆ. 100 ಕೋಟಿ ರೂಪಾಯಿ ಇಲ್ಲಿ ವ್ಯಯ ಮಾಡುವ ಬದಲು ನೀವು ಕಲ್ಯಾಣ ಯೋಜನೆಗಳು, ವೆಲ್ಫೇರ್ ಸ್ಕೀಮ್ಸ್ನತ್ತ ಗಮನ ಹರಿಸ್ಬೋದು ಅಂತೇಳಿ ಮಡ್ರಾಸ್ ಹೈಕೋರ್ಟ್ ಒಂದು ಕಿವಿ ಮಾತನ್ನು ಅಲ್ಲಿನ ಸರ್ಕಾರಕ್ಕೆ ಕೊಟ್ಟಿದೆ. ಆ್ಯಂಡ್ ಅಷ್ಟೇ ಅಲ್ಲ, ಈಗ ಸದ್ಯಕ್ಕಂತೂ ಅಲ್ಲಿ AADMK ಅಣ್ಣಾ DMK ಪಕ್ಷದ ಒಂದು ಸರ್ಕಾರ ಆಡಳಿತ ನಡೆಸ್ತಾ ಇದೆ. ಸೊ ಅವರ ನಾಯಕಿ ಜಯಲಲಿತಾ ಅವರ ಒಂದು ಸ್ಮಾರಕವನ್ನು ಮಾಡಿದ್ರು ಅಂತ ಹೇಳಿದ್ರೆ ಮುಂದೊಂದು ದಿನ ಖಂಡಿತ DMK ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಹೇಳಿದ್ರೆ ಅವರ ರಾಜಕೀಯ ಪಕ್ಷದ ಮುಖಂಡರು ಕರುಣಾನಿಧಿ ಇರ್ಬೋದು ಮುಂತಾದವರ ಸ್ಮಾರಕವನ್ನು ಮಾಡಬೇಕು ಅಂತ ಕೂರ್ಬೋದು. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ವ್ಯಥ ಒಂದು ವೇಸ್ಟ್ ಆಗುತ್ತೆ ಅಂತ ಹೇಳಿ ಒಂದು ಹೈಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ. ಈ ಹೈಕೋರ್ಟ್ನ ಏನು ಜಡ್ಜ್ಮೆಂಟ್ಸ್ ಇರುತ್ತೆ ಅವನ್ನ ನಾವು ಬಹಳ ಕೂಲಂಕುಷವಾಗಿ ಗಮನಿಸಬೇಕಾಗುತ್ತೆ. ಬಹಳ ಸಾಕಷ್ಟು ನಾಲೆಡ್ಜನ್ನು ಅವು ನಮಗೆ ಒದಗಿಸ್ತವೆ. ಆ್ಯಂಡ್ ಇದರೊಂದಿಗೆ ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ ನ್ಯೂ ನಬಾರ್ಡ್ ಚೇರ್ಮನ್. ನೋಡಿ, ನಬಾರ್ಡ್ಗೆ ಹೊಸ ಮುಖ್ಯಸ್ಥರು ಸಿಕ್ಕಿದ್ದಾರೆ. ಈ ಕುರಿತಂತೆ ಘೋಷಣೆ ಬಹಳ ಹಿಂದೆನೇ ಹೊರಬಿದ್ದಿತ್ತು. ಸೊ ನಮಗೆಲ್ಲರಿಗೂ ಕೂಡ ಗೊತ್ತಿತ್ತು. ಬಟ್ ಈಗ ಅಧಿಕೃತವಾಗಿ ಈ ಕುರಿತಾಗಿ ಒಂದು ಪ್ರಕಟಣೆ ಹೊರಬಂದಿದೆ. GR ಚಿಂಟಲಾ ಅನ್ನುವರು ಇನ್ಮುಂದೆ ನಬಾರ್ಡ್ನ ಮುಖ್ಯಸ್ಥರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಸೊ ನಬಾರ್ಡ್ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಳ್ಳೋಣ. ಸೊ GR ಚಿಂಟಲು ಅಂತ ಹೇಳಿದ್ರೆ ಗೋವಿಂದ್ ರಾಜುಲು ಚಿಂಟಾಲಾ, ನೆನ್ಪಿಟ್ಕೋಬೇಕು. ಗೋವಿಂದ್ ರಾಜುಲು ಚಿಂಟಾಲಾ ಅಥವಾ GR ಚಿಂಟಾಲಾ. ಇವರು ಮೂಲತಃ ಆಂಧ್ರ ಪ್ರದೇಶದವರು. ಅವರ ಹೆಸರಲ್ಲಿ ನೀವು ಕಂಡುಹಿಡಿದು ಬಿಡ್ಬೋದು. ಗೋವಿಂದ್ ರಾಜುಲು ಅಂತ ಬಂತು ಅಂತ ಹೇಳಿದ್ರೆ ಅವರು ತೆಲುಗು ಭಾಷಿಗ ಆಂಧ್ರ ಪ್ರದೇಶದವರು. ಆ್ಯಂಡ್ ಇವರು ಒಬ್ಬ ಕೃಷಿ ವಿಜ್ಞಾನಿಯಾಗಿದ್ದರು. ಇದಕ್ಕೂ ಮುಂಚೆ ನಬಾರ್ಡ್ನಲ್ಲಿ ಬೇರೆ ಬೇರೆ ಉನ್ನತ ಹುದ್ದೆಗಳಲ್ಲಿ ಕೂಡ ಕಾರ್ಯನಿರ್ವಹಣೆ ಮಾಡಿದರು. ಆ್ಯಂಡ್ ಇವಾಗ ಅವರನ್ನ ನಬಾರ್ಡ್ನ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಲಾಗಿದೆ. ಬಹಳ ಇಂಪಾರ್ಟೆಂಟ್. ಆ್ಯಂಡ್ ನಬಾರ್ಡ್ ಬಗ್ಗೆ ನಾವು ಥಿಂಕ್ ಮಾಡ್ತಾ ಹೋಗೋದಾದ್ರೆ, ಸೊ ನಬಾರ್ಡನ್ನು ನಾವು 1982ನೇ ಇಸ್ವಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ನಬಾರ್ಡ್ ಆ್ಯಕ್ಟನ್ನು ಪಾಸ್ ಮಾಡುವ ಮೂಲಕ ನಬಾರ್ಡ್ ಆ್ಯಕ್ಟ್ 1981 ನಬಾರ್ಡ್ ಆ್ಯಕ್ಟ್ನ ಅಡಿಯಲ್ಲಿ ನಬಾರ್ಡ್ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗುತ್ತೆ. ಆ್ಯಂಡ್ ಬಹುಮುಖ್ಯವಾದಂತಹ ಪ್ರಶ್ನೆ, ನಬಾರ್ಡ್ ಬ್ಯಾಂಕನ್ನು ಯಾವ ಸಮಿತಿಯ ಅಥವಾ ಯಾವ ಆಯೋಗದ ಶಿಫಾರಸಿನ ಮೇರೆಗೆ ಸ್ಥಾಪನೆ ಮಾಡಿದ್ರು ಅಂತ ಕೇಳ್ತಾರೆ. ಬಿ ಶಿವರಾಮನ್ ಸಮಿತಿ. ಸೊ ಭಾರತದಲ್ಲಿ ಈ ನಬಾರ್ಡನ್ನು ಬಿ ಶಿವರಾಮನ್ ಸಮಿತಿಯ ಶಿಫಾರಸಿನ ಮೇರೆಗೆ 1982ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಿತು. ಬಹಳ ಇಂಪಾರ್ಟೆಂಟ್, ಪರೀಕ್ಷೆಗಳಲ್ಲಿ ಕೇಳ್ತಾ ಇರ್ತಾರೆ. ಯಾವ ರೀತಿ ನಮ್ಮಲ್ಲಿ ಈ ಕೇಂದ್ರ ವಿಚಕ್ಷಣಾ ದಳ ಅಥವಾ ಚೀಫ್ ವಿಜಿಲೆನ್ಸ್ ಕಮಿಟಿ ಇರ್ಬೋದು, ಚೀಫ್ ವಿಜಿಲೆನ್ಸ್ ಕಮಿಷನ್ ಇರ್ಬೋದು, ಅದೇ ರೀತಿ CBI ಇರ್ಬೋದು, ಇವುಗಳನ್ನು ಸಂತಾನಂ ಆಯೋಗದ ಶಿಫಾರಸ್ಸಿನ ಮೇರೆಗೆ ಸ್ಥಾಪನೆ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಬಿ ಶಿವರಾಮನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ನಬಾರ್ಡನ್ನು ಸ್ಥಾಪನೆ ಮಾಡಲಾಯಿತು. ನಬಾರ್ಡ್ನಲ್ಲಿ ಮತ್ತೆ ಕೇಳಬಹುದಂತ ಪ್ರಶ್ನೆ ಅಂದರೆ, ಇದು ಏನು ಸಂವಿಧಾನಕ ಸಂಸ್ಥೆಯೋ ಅಥವಾ ಶಾಸನಬದ್ಧ ಸಂಸ್ಥೆಯೋ ಅಂತ ಕೂಡ ಕೇಳ್ತಾರೆ. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಮ್ಮ ಭಾರತೀಯ ಸಂವಿಧಾನದಲ್ಲಿ ನಬಾರ್ಡ್ನ ಕುರಿತಾಗಿ ಯಾವುದೇ ಒಂದು ಉಲ್ಲೇಖ ಇಲ್ಲ. ಸೊ ಹಾಗಾಗಿ ಇದನ್ನ 1981 ನಬಾರ್ಡ್ ಆಕ್ಟ್ನ ಮೂಲಕ ಇದನ್ನ ಸ್ಥಾಪನೆ ಮಾಡಿರತಕ್ಕಂತಹ ಕಾರಣದಿಂದ ಇದನ್ನು ನಾವು ಒಂದು ಶಾಸನಬದ್ಧ ಸಂಸ್ಥೆ ಅಂತ ಕರಿಬಹುದು, ಒಂದು ಸ್ಟ್ಯಾಚ್ಯುಟರಿ ಆರ್ಗನೈಸೇಷನ್. ನೀವು ಭಾರತೀಯ ಸಂವಿಧಾನವನ್ನು ಓದ್ತಾ ಹೋದ್ರಿ ಅಂದ್ರೆ ನಿಮಗೆ ಗೊತ್ತಾಗುತ್ತೆ, ಕೆಲವೊಂದಿಷ್ಟು ಸಂವಿಧಾನಿಕ ಸಂಸ್ಥೆಗಳು ಕಂಡುಬರುತ್ತೆ, ಕೆಲವೊಂದಿಷ್ಟು ಶಾಸನಬದ್ಧ ಸಂಸ್ಥೆಗಳು ಕಂಡುಬರುತ್ತೆ. ಇನ್ ಕೆಲವು ನೀದರ್ ಕಾನ್ಸ್ಟಿಟ್ಯೂಷನಲ್ ನಾರ್ ಸ್ಟ್ಯಾಚ್ಯುಟರಿ, ಅಥವಾ ಸಂವಿಧಾನಬದ್ಧವೂ ಅಲ್ಲ ಮತ್ತು ಶಾಸನಬದ್ಧವೂ ಅಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ನೀತಿ ಆಯೋಗ ಇರ್ಬೋದು, ಅಥವಾ ಹಳೆಯ ಏನು ಪ್ಲಾನಿಂಗ್ ಕಮಿಷನ್ ಇರ್ಬೋದು. ಸೊ ಇವ್ಯಾವಕ್ಕೂ ಕೂಡ ಶಾಸನದ ಮೂಲಕವೂ ಕೂಡ ಸ್ಥಾಪನೆ ಮಾಡಿಲ್ಲ, ಸಾಂವಿಧಾನಿಕ ಮಾರ್ಗದಿಂದನೂ ಕೂಡ ಸ್ಥಾಪನೆ ಮಾಡಿಲ್ಲ. ಸೊ ಈ ರೀತಿ ಬೇರೆ ಬೇರೆಯಾದಂತಹ ಸಂಘಟನೆಗಳು ಕಂಡು ಬರ್ತಾ ಇರುತ್ತೆ. ಬಟ್ ಇವಾಗ ನೀವು ನೋಡ್ತಿರ್ತಕ್ಕಂತಹ ನಬಾರ್ಡ್ ಒಂದು ಸ್ಟ್ಯಾಚ್ಯುಟರಿ ಆರ್ಗನೈಸೇಷನ್ ಅಥವಾ ಶಾಸನಬದ್ಧ ಸಂಸ್ಥೆಯಾಗಿದೆ. 1981 ನಬಾರ್ಡ್ ಆಕ್ಟ್ ಮೂಲಕ ಸ್ಥಾಪನೆ ಮಾಡಿದ್ದಾರೆ. ಅಂಡ್ ಬಿ ಶಿವರಾಮನ್ ಕಮಿಟಿ ಅಂತೂ ಮರೆಯಂಗೆ ಇಲ್ಲ. ಅಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ಇದರ ಫುಲ್ ಫಾರ್ಮ್ ಕೂಡ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಸೊ ಅದರ ಹೆಸರು ಹೇಳುವಂಗೆ ಅದು ಕೃಷಿ ಮತ್ತು ಏನು ಗ್ರಾಮೀಣ ಪ್ರದೇಶ ಇರುತ್ತೆ ಅದರ ಅಭಿವೃದ್ಧಿಗಾಗಿ ಸ್ಥಾಪನೆಗೊಂಡಿರತಕ್ಕಂತಹ ಒಂದು ಬ್ಯಾಂಕ್. ಇದು ಸಂಪೂರ್ಣವಾಗಿ ಗವರ್ಮೆಂಟ್ ಆಫ್ ಇಂಡಿಯಾ,
ಕೇಂದ್ರ ಸರ್ಕಾರದ ಒಡೆತನದಲ್ಲಿರ್ತಕ್ಕಂತಹದ್ದು. ಜೊತೆಗೆ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಒಂದು ನಿರ್ವಹಣೆಯನ್ನ ಮಾಡುತ್ತೆ, ಇದರ ಒಂದು ಮಾನಿಟರಿಂಗ್ ಅನ್ನು ಕೂಡ ಮಾಡ್ತಾ ಹೋಗುತ್ತೆ. ಇದು ಬೇರೆ ಬೇರೆ ಕಿರು ಕೈಗಾರಿಕೆಗಳಿರಬಹುದು, ಗುಡಿ ಕೈಗಾರಿಕೆಗಳಿರಬಹುದು ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಉತ್ತೇಜನ ಕೊಡುವಂತಹ ದೃಷ್ಟಿಯಿಂದ ಮತ್ತು ಗ್ರಾಮೀಣ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರದಿಂದ ಸ್ಥಾಪಿತಗೊಂಡಿದೆ. ಮರೆಯುವ ಹಾಗೆ ಅಲ್ಲ, ಒಂದಲ್ಲ ಒಂದು ಎಕ್ಸಾಮ್ ಅಲ್ಲಿ ಇದ್ರ ಬಗ್ಗೆ ಕೇಳ್ತಾರೆ. ಸುದ್ದಿ ಹೇಳುತ್ತೆ, ಸ್ಪೀಕರ್ ಕನ್ವಿನ್ಸ್ ಮೀಟಿಂಗ್ ಆನ್ ಆಂಟಿ ಡಿಫೆಕ್ಷನ್ ಲಾ. ನೋಡಿ, ಆಂಟಿ ಡಿಫೆಕ್ಷನ್ ಲಾ ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಕೇಳಿರ್ತೀವಿ. ಬಿಕಾಸ್ ಕಳೆದ ಕೆಲವು ತಿಂಗಳುಗಳ ಹಿಂದೆ ನಮ್ಮ ಕರ್ನಾಟಕದಲ್ಲೇ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅಥವಾ ಆಂಟಿ ಡಿಫೆಕ್ಷನ್ ಲಾ ಸಾಕಷ್ಟು ಸದ್ದನ್ನ ಮಾಡ್ತಾ ಇತ್ತು. ಅಂಡ್ ಅದಾದ ಬಳಿಕ ಮಧ್ಯಪ್ರದೇಶದಲ್ಲೂ ಕೂಡ ಅಲ್ಲಿನ ಸರ್ಕಾರ, ಹೊಸ ಸರ್ಕಾರ ರಚನೆಯಾಗುವಂತಹ ಸಂದರ್ಭದಲ್ಲಿ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಸಾಕಷ್ಟು ಸದ್ದನ್ನ ಮಾಡ್ತಾ ಇತ್ತು. ಸೊ ಇದಕ್ಕೆ ನಾವು ಸ್ವಲ್ಪ ಇತಿಹಾಸವನ್ನು ಗಮನಿಸ್ತಾ ಹೋಗಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಭಾರತೀಯ ಸಂವಿಧಾನದ 10ನೇ ಶೆಡ್ಯೂಲ್ ಅಥವಾ 10ನೇ ಅನುಸೂಚಿಯಲ್ಲಿ ಈ ಪಕ್ಷಾಂತರ ನಿಷೇಧ ಕಾಯ್ದೆಯ ಉಲ್ಲೇಖ ಕಂಡುಬರುತ್ತೆ. ಬಟ್ ಮೂಲತಃ ನಮ್ಮ ಸಂವಿಧಾನ ರಚನೆ ಆಗುವಂತಹ ಸಮಯದಲ್ಲಿ ಪಕ್ಷಾಂತರವನ್ನು ನಿಷೇಧ ಮಾಡುವಂತಹ ಯಾವುದೇ ಆಲೋಚನೆ ಕೂಡ ನಮ್ಮ ಸಂವಿಧಾನ ರಚನೆಕಾರರಿಗೆ ಇರಲಿಲ್ಲ. ಬಟ್ ಇದನ್ನ 1985ನೇ ಇಸ್ವಿಯಲ್ಲಿ, ಅಂದ್ರೆ ರಾಜೀವ್ ಗಾಂಧಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಈ ಒಂದು ತಿದ್ದುಪಡಿಯನ್ನ ಮಾಡಲಾಗುತ್ತೆ. ಅಂಡ್ ಅದರೊಂದಿಗೆ ನಮ್ಮ ಸಂವಿಧಾನದ 10ನೇ ಅನುಸೂಚಿಯಲ್ಲಿ ಆಂಟಿ ಡಿಫೆಕ್ಷನ್ ಲಾ ಕುರಿತಾಗಿ ಒಂದಷ್ಟು ಪರಿಗಣನೆಗಳನ್ನು ಅಲ್ಲಿ ಆಡ್ ಮಾಡಲಾಗುತ್ತೆ. ಅಂಡ್ ಇದು 2003ರಲ್ಲಿ ಇದಕ್ಕೆ ಮೇಜರ್ ಆಗಿ ಮತ್ತೊಂದು ತಿದ್ದುಪಡಿಯನ್ನು ಕೂಡ ಮಾಡಲಾಗುತ್ತೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ. ಸೊ ಪ್ರಸಕ್ತವಾಗಿ ಆಂಟಿ ಡಿಫೆಕ್ಷನ್ ಲಾ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಪಕ್ಷದ ಚಿಹ್ನೆ ಅಡಿಯಲ್ಲಿ ಗೆದ್ದಂತಹ ವ್ಯಕ್ತಿ, ಅವರು MLA ಆಗಿರ್ಬೋದು ಅಥವಾ MP ಆಗಿರ್ಬೋದು ಅಥವಾ ರಾಜ್ಯಸಭಾ ಮೆಂಬರ್ ಆಗಿರ್ಬೋದು, ವಿಧಾನ ಪರಿಷತ್ ಮೆಂಬರ್ ಕೂಡ ಆಗಿರ್ಬೋದು, MLC ಯಾರೇ ಆಗಿರಲಿ, ಅವರು ಒಂದು ಪಕ್ಷದ ಚಿಹ್ನೆಯಿಂದ ಗೆದ್ಬಿಟ್ಟು ಅವರು ಮತ್ತೊಂದು ಪಕ್ಷಕ್ಕೆ ಪಕ್ಷಾಂತರವನ್ನ ಮಾಡುವ ಹಾಗಿಲ್ಲ. ಹಾಗೇನಾದ್ರು ಮಾಡಿದ್ರು ಅಂತ ಹೇಳಿದ್ರೆ ಅವರನ್ನ ಅನರ್ಹರನ್ನಾಗಿ ಮಾಡಲಾಗುತ್ತೆ, ಡಿಸ್ಕ್ವಾಲಿಫೈ ಮಾಡಲಾಗುತ್ತೆ. ಇದು ನಮ್ಮ 10ನೇ ಶೆಡ್ಯೂಲ್ ಹೇಳುತ್ತೆ, 1985 ಅಲ್ಲಿ ಮಾಡಿರ್ತಕ್ಕಂತಹದ್ದು ಮತ್ತು 2003ರಲ್ಲಿ ತಿದ್ದುಪಡಿ ಮಾಡಿರ್ತಕ್ಕಂತಹದ್ದು. ಬಟ್ ಇದ್ರ ಕುರಿತಾಗಿ ಸಾಕಷ್ಟು ಪರ ಮತ್ತು ವಿರೋಧ ಚರ್ಚೆಗಳು ನಡೀತಾನೆ ಬರ್ತಾ ಇದ್ದಾವೆ. ಸ್ಪೆಷಲಿ ಕರ್ನಾಟಕದಲ್ಲಿ ಹೊಸ ಸರ್ಕಾರ ಬರುವುದಕ್ಕೆ ಕಾರಣೀಭೂತರಾದಂತಹ ವ್ಯಕ್ತಿಗಳ ಬಗ್ಗೆ ಕೂಡ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಇದ್ವು. ಕೆಲವರು ಹೇಳ್ತಾರೆ ಇದನ್ನ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಿರುವುದು ಅತ್ಯಂತ ಸರಿ. ಯಾಕಪ್ಪ ಅಂದ್ರೆ ನಾವು ಹಾರ್ಸ್ ಟ್ರೇಡಿಂಗ್ ಅಂತ ಕರಿತೀವಿ, ಕುದುರೆ ವ್ಯಾಪಾರ ಅಂತ ನಾವು ಸಿಂಪಲ್ ಆಗಿ ಕರಿಬಹುದು. ಕುದುರೆ ವ್ಯಾಪಾರ ಅಂತ ಹೇಳಿದ್ರೆ ಒಂದು ಪಕ್ಷದಿಂದ ಗೆದ್ದಿರ್ತಕ್ಕಂತಹ ಶಾಸಕರನ್ನ ಹಣ ನೀಡಿಬಿಟ್ಟು ಅಥವಾ ಮತ್ತಿನ್ಯಾವುದೋ ಆಮಿಷವನ್ನು ಒಡ್ಬಿಟ್ಟು ಬೇರೆ ಪಕ್ಷಕ್ಕೆ ಕರೆದುಕೊಳ್ಳುವುದು, ಆ ಮೂಲಕ ಸಾಂವಿಧಾನಿಕವಾಗಿ ರಚಿತವಾಗಿರ್ತಕ್ಕಂತಹ ಸರ್ಕಾರದ ಏನು ಕುಸಿತಕ್ಕೆ ಕಾರಣವಾಗುವುದು. ಸೊ ಇದು ಕೂಡ ಒಂದು ಇದೆ. ಸೊ ಇದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಈ ಆಂಟಿ ಡಿಫೆಕ್ಷನ್ ಲಾ ಉತ್ತಮ ಕೆಲಸವನ್ನು ಮಾಡ್ತಾ ಇದೆ ಅಂತ ಕೆಲವರು ವಾದಿಸ್ತಾರೆ. ಮತ್ತೆ ಕೆಲವರು ವಾದಿಸ್ತಕ್ಕಂತಹದ್ದು, ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಹೇರುವ ಕಾರಣದಿಂದ ಶಾಸಕರಿರಬಹುದು ಅಥವಾ ಸಂಸದರಿರಬಹುದು, ಅವರ ಹಕ್ಕುಗಳಿಗೆ ತೊಂದರೆ ಆಗ್ತಿದೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಪಕ್ಷದಲ್ಲಿ ಅವರು ಕಿರುಕುಳವನ್ನು ಅನುಭವಿಸ್ತಾ ಇದ್ದಾರೆ, ಆ ಪಕ್ಷದ ನಾಯಕತ್ವದೊಂದಿಗೆ ಬೇಸರಗೊಂಡಿದ್ದಾರೆ ಅಂಡ್ ಅವರಿಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ. ಅಂತಹ ಸಂದರ್ಭದಲ್ಲಿ ಬೇರೆ ಪಕ್ಷಕ್ಕೆ ಅವರು ತೆರಳಬೇಕು ಅಂತ ಹೇಳಿದ್ರೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅವರಿಗೆ ಅಡ್ಡಿ ಆಗ್ತಾ ಇದೆ. ಸೊ ಹಾಗಾಗಿ ಇದನ್ನು ತೆಗೆದುಹಾಕಬೇಕು ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಒಂದು ವಿಸ್ತೃತವಾದಂತಹ ಚರ್ಚೆ ನಡೀಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಲೋಕಸಭಾ ಸ್ಪೀಕರ್ ಆಗಿರತಕ್ಕಂತಹ ಓಂ ಬಿರ್ಲಾ ಅವರು ಇತ್ತೀಚೆಗಷ್ಟೇ 3 ಸದಸ್ಯರ ಒಂದು ಕಮಿಟಿಯನ್ನ, ಒಂದು 3 ಮೆಂಬರ್ ಸಮಿತಿಯನ್ನ ರಚನೆ ಮಾಡಿದ್ರು. ಅಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರತಕ್ಕಂತಹ ಸಂಗತಿ ಅಂದ್ರೆ ಅದರಲ್ಲಿ ನಮ್ಮ ಕರ್ನಾಟಕದ ಸ್ಪೀಕರ್, ನಮ್ಮ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿರತಕ್ಕಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೂಡ ಒಂದು ಸ್ಥಾನವನ್ನ ಪಡೆದಿದ್ದಾರೆ. ನಿಮಗೆ ಕಾಣಿಸ್ತಾ ಇದೆ ಕರ್ನಾಟಕದ ಸ್ಪೀಕರ್, ಅದೇ ರೀತಿ ರಾಜಸ್ಥಾನದ ವಿಧಾನಸಭಾ ಸ್ಪೀಕರ್ ಮತ್ತು ಒಡಿಶಾ ರಾಜ್ಯದ ವಿಧಾನಸಭಾ ಸ್ಪೀಕರ್, ಈ 3 ಜನರ ಒಳಗೊಂಡಂತಹ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಸೊ ಇದು ಎಕ್ಸಾಮ್ ಅಲ್ಲಿ ಕೇಳಬಹುದು, ಬಿಕಾಸ್ ಅಲ್ಲಿ ಕರ್ನಾಟಕದ ಸ್ಪೀಕರ್ ಕೂಡ ಅದರಲ್ಲಿ ಪಾಲ್ಗೊಂಡಿದ್ದಾರೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ. ಬಟ್ ನೆನ್ನೆ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕರ್ನಾಟಕದಲ್ಲೇ ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ದಾರೆ. ಆ ಒಂದು ಚರ್ಚೆಗೆ ಯಾರು ಭಾಗವಹಿಸ್ತಿದ್ದಾರಪ್ಪ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಮತ್ತು ಕೆಲವು ಸಂಪುಟ ಸಚಿವರು, ಅಷ್ಟೇ ಅಲ್ಲದೆ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತಹ ಸಿದ್ದರಾಮಯ್ಯ ಅವರು ಅಂಡ್ ಕೆಲವು ಕಾಂಗ್ರೆಸ್ ಮತ್ತು JDS ಪಕ್ಷದ ಮುಖಂಡರುಗಳು, ಇವರೆಲ್ಲರನ್ನು ಒಳಗೊಂಡಂತೆ ಒಂದು ಚರ್ಚೆಯನ್ನ ಮಾಡಲಾಗುತ್ತೆ. ಅಂಡ್ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಮತ್ತು ಮತ್ತು ಕಾನೂನು ಕಾರ್ಯದರ್ಶಿ ಲಾ ಸೆಕ್ರೆಟರಿ ಇಬ್ರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಬಿಕಾಸ್ ಇವರು ಇದರಲ್ಲಿ ತಜ್ಞರಾಗಿರ್ತಕ್ಕಂತಹ ಕಾರಣದಿಂದ ಇವರನ್ನು ಕೂಡ ಒಂದು ಇನ್ವೈಟ್ ಮಾಡಲಾಗಿದೆ.
ನಾವೀಗ ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ತಿಳ್ಕೊಂಡ್ವಿ, ಬಟ್ ಇಲ್ಲಿ ಅಡ್ವೊಕೇಟ್ ಜನರಲ್ ಅಥವಾ AG ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ನೋಡಿ, ಹಿಂದಿನ ಕ್ಲಾಸಲ್ಲಿ ನಾನು ನಮ್ಮ ಭಾರತದ ಸಂವಿಧಾನದ 76ನೇ ವಿಧಿ ಆರ್ಟಿಕಲ್ 76 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ರಚಿತವಾಗಿರ್ತಕ್ಕಂತಹ ಒಂದು ಉನ್ನತ ಹುದ್ದೆಯಾಗಿರುವ ಅಟಾರ್ನಿ ಜನರಲ್ ಬಗ್ಗೆ ಮಾತಾಡಿದ್ದೆ. ಅಟಾರ್ನಿ ಜನರಲ್. ಸೊ ಅಟಾರ್ನಿ ಜನರಲ್ ಅಂತಕ್ಕಂತಹದ್ದು ಭಾರತ ದೇಶದ ಅತ್ಯಂತ ಉನ್ನತ ನ್ಯಾಯಾಂಗ ಅಧಿಕಾರಿ, ದ ಟಾಪ್ ಮೋಸ್ಟ್ ಜುಡಿಷಿಯಲ್ ಆಫೀಸರ್ ಇನ್ ಇಂಡಿಯಾ ಅಂತ ನಾವು ಅಟಾರ್ನಿ ಜನರಲ್ ಅವ್ರನ್ನ ಕರಿತೀವಿ. ಯಾವ ರೀತಿ ಕೇಂದ್ರ ಸರ್ಕಾರಕ್ಕೆ ಅಟಾರ್ನಿ ಜನರಲ್ ಇದ್ದಾರೋ ಅದೇ ರೀತಿ ರಾಜ್ಯ ಸರ್ಕಾರಗಳಿಗೆ ಅಡ್ವೊಕೇಟ್ ಜನರಲ್ ಕಾರ್ಯನಿರ್ವಹಣೆ ಮಾಡ್ತಾರೆ. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇರತಕ್ಕಂತಹದ್ದು ಅದೇ ಅಡ್ವೊಕೇಟ್ ಜನರಲ್ ಅವರು. ಸೊ ಮತ್ತೊಂದು ಪ್ರಶ್ನೆ ಆಗಬಹುದು, ಕರ್ನಾಟಕದ ಪ್ರಸಕ್ತ ಅಡ್ವೊಕೇಟ್ ಜನರಲ್ ಯಾರು ಅಂತ ಕೂಡ ಕೇಳ್ತಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಪ್ರಭುಲಿಂಗ್ ನವಡ್ಗಿ. ಪ್ರಭುಲಿಂಗ್ ನವಡ್ಗಿ ಅವರು ಪ್ರಸಕ್ತವಾಗಿ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಆಗಿದ್ದಾರೆ. ನಿಮಗೆ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಪರೀಕ್ಷೆಗಳಲ್ಲಿ ಕೇಳ್ತಾನೆ ಇರ್ತಾರೆ. ಅಂಡ್ ಇವರು ಅಡಿಷನಲ್ ಸಾಲಿಸಿಟರ್ ಜನರಲ್, ಭಾರತೀಯ ಸರ್ಕಾರಕ್ಕೆ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ಅವರನ್ನ ಹೊಸ ಸರ್ಕಾರ ಬಂದಂತಹ ಸಮಯದಲ್ಲಿ ಉದಯ್ ಹೊಳ್ಳ ಅವರು, ಹಿಂದಿನ ಅಡ್ವೊಕೇಟ್ ಜನರಲ್ ಉದಯ್ ಹೊಳ್ಳ ಅವರು ರಾಜೀನಾಮೆ ಕೊಡ್ತಾರೆ. ಅವರ ನಂತರ ಪ್ರಭುಲಿಂಗ್ ನವಡ್ಗಿ ಅವರನ್ನ ಕರ್ನಾಟಕದ ಹೊಸ ಅಡ್ವೊಕೇಟ್ ಜನರಲ್ ಆಗಿ ನೇಮಕ ಮಾಡಿಕೊಳ್ಳಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಇವರಿಗೆ ಒಂದು ಫಿಕ್ಸ್ಡ್ ಟೆನ್ಯೂರ್ ಇರಲ್ಲ, ಒಂದು ಅವಧಿ ಇಂತಿಷ್ಟೇ ಅಂತ ಇರಲ್ಲ. ಯೂಶುವಲ್ ಆಗಿ ಇವರು ಹೊಸ ಸರ್ಕಾರ ಬಂದ ತಕ್ಷಣ ಹಳೆಯ ಸರ್ಕಾರದಿಂದ ನೇಮಿಸಲ್ಪಟ್ಟಿದ್ದಂತಹ ಅಡ್ವೊಕೇಟ್ ಜನರಲ್ ಆಗಿರಬಹುದು ಅಥವಾ ಅಟಾರ್ನಿ ಜನರಲ್ ಆಗಿರಬಹುದು, ಅವರೇ ಸ್ವತಃ ಒಂದು ರಾಜೀನಾಮೆಯನ್ನು ಕೊಡ್ತಾರೆ. ಅದು ಒಂದು ಪ್ರತೀತಿ ಅಂತಾನೆ ಹೇಳ್ಬಹುದು. ಅಂಡ್ ಇದನ್ನು ನೋಟ್ ಡೌನ್ ಮಾಡ್ಕೊಳ್ತಾ ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ, US ಟ್ರಿಪ್ಸ್ ಹಾಂಗ್ಕಾಂಗ್ ಆಫ್ ಸ್ಪೆಷಲ್ ಟ್ರೇಡಿಂಗ್ ಸ್ಟೇಟಸ್. ಇದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಯಾವ ರೀತಿ ವಿಶೇಷವಾದಂತಹ ಒಂದು ಸ್ಥಾನಮಾನವನ್ನ ಹಾಂಗ್ಕಾಂಗ್ಗೆ ಅಮೆರಿಕ ದೇಶ ಕೊಟ್ಟಿದ್ದು, ಈ ಸ್ಪೆಷಲಿ ಈ ಟ್ರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಡಿದ್ದಂತಹ ಸ್ಪೆಷಲ್ ಸ್ಟೇಟಸ್ ಅಥವಾ ವಿಶೇಷ ಸ್ಥಾನಮಾನವನ್ನ ಹಾಂಗ್ಕಾಂಗ್ನಿಂದ ರದ್ದುಗೊಳಿಸುವುದಾಗಿ ನಿನ್ನೆ ಅಮೆರಿಕ ಘೋಷಣೆ ಮಾಡಿದೆ. ಅಂಡ್ ಘೋಷಣೆ ಮಾಡಿರುವ ವ್ಯಕ್ತಿ ಕೂಡ ಇಂಪಾರ್ಟೆಂಟ್. ಇದು ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಲ್ಲ, ಬದಲಾಗಿ ನೀವು ನೋಡ್ತಿರೋ ರೀತಿ US ಸೆಕ್ರೆಟರಿ ಆಫ್ ಸ್ಟೇಟ್ ಮೈಕ್ ಪಾಂಪಿಯೋ. ನೋಡಿ, ಮೈಕ್ ಪಾಂಪಿಯೋ ಬಹಳ ಪ್ರಮುಖವಾದಂತಹ ಹೆಸರು, US ಸೆಕ್ರೆಟರಿ ಆಫ್ ಸ್ಟೇಟ್. ಬಹಳ ಜನ ಕೇಳ್ಬೋದು US ಸೆಕ್ರೆಟರಿ ಆಫ್ ಸ್ಟೇಟ್ ಅಂದ್ರೆ ಏನು ಅಂತೇಳಿ. ನೋಡಿ, ಯಾವ ರೀತಿ ಭಾರತದಲ್ಲಿ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಅಥವಾ ಗೃಹ ಸಚಿವ ಇದ್ದಾರೋ, ಕೇಂದ್ರ ಗೃಹ ಸಚಿವ ಇದ್ದಾರೋ, ಅದೇ ರೀತಿ ಅಮೆರಿಕ ದೇಶದಲ್ಲಿರುವಂತಹ ಹುದ್ದೆ ಸೆಕ್ರೆಟರಿ ಆಫ್ ಸ್ಟೇಟ್ ಅಂತ ಕರಿತೀವಿ. ಅಲ್ಲಿ ಮಿನಿಸ್ಟರ್ ಬದಲಾಗಿ ಸೆಕ್ರೆಟರಿ ಅನ್ನುವಂತಹ ಪದವನ್ನು ಯೂಸ್ ಮಾಡಲಾಗುತ್ತೆ. ಅಂಡ್ ಭಾರತದಲ್ಲಿ ಗೃಹ ಇಲಾಖೆ ಏನಿದೆ ಅದನ್ನ ಅಮೆರಿಕದಲ್ಲಿ ಸ್ಟೇಟ್ ಮಿನಿಸ್ಟ್ರಿ ಅಂತ ಕರೀತಾರೆ. ಸೊ ಸೆಕ್ರೆಟರಿ ಆಫ್ ಸ್ಟೇಟ್ ಸದ್ಯಕ್ಕೆ ಮೈಕ್ ಪಾಂಪಿಯೋ ಅವರು. ಯಾವ ರೀತಿ ಭಾರತದಲ್ಲಿ ಅಮಿತ್ ಶಾ ಅವರು ಗೃಹ ಸಚಿವರಾಗಿದ್ದಾರೋ, ಅಮೆರಿಕದಲ್ಲಿ ಮೈಕ್ ಪಾಂಪಿಯೋ ಅವರಿದ್ದಾರೆ. ಇವರು ಬಹಳ ಪ್ರಭಾವಿಯಾಗಿರ್ತಕ್ಕಂಥ ಒಬ್ಬ ಮುಖಂಡ. ಅಂತಾರಾಷ್ಟ್ರೀಯ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಹಲವಾರು ನಿರ್ಧಾರಗಳನ್ನು ಅವರು ತೆಗೆದುಕೊಳ್ತಿರ್ತಾರೆ. ಸೊ ಇಲ್ಲಿ ಅಮೆರಿಕ ಕೊಟ್ಟಿರ್ತಕ್ಕಂತಹ ಕಾರಣ, 1997ರ ಸಮಯದಲ್ಲಿ ಏನು ಹಾಂಗ್ಕಾಂಗ್ ಅನ್ನ ಬ್ರಿಟನ್ ದೇಶ ಚೀನಾ ದೇಶಕ್ಕೆ ಹಸ್ತಾಂತರ ಮಾಡುತ್ತೆ, ಅವತ್ತಿನ ಸಂದರ್ಭದಲ್ಲಿ ಹಾಂಗ್ಕಾಂಗ್ನಲ್ಲಿ ಇದ್ದಂತಹ ಸ್ವಾಯುತ್ತತೆನೇ ಬೇರೆ ಅಂಡ್ ಪ್ರಸಕ್ತವಾಗಿ ಅಲ್ಲಿರ್ತಕ್ಕಂತಹ ಸ್ವಾಯುತ್ತತೆ ಅಥವಾ ಅಟೋನಮಿನೇ ಬೇರೆ. ಹಾಗಾಗಿ ಬದಲಾದ ಸನ್ನಿವೇಶದಲ್ಲಿ ನಾವು ಈ ಒಂದು ವಿಶೇಷ ಸ್ಥಾನಮಾನವನ್ನು ಮುಂದುವರಿಸಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅಮೆರಿಕ ಈ ಒಂದು ಘೋಷಣೆಯನ್ನು ಮಾಡಿದೆ. ಅದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ, ಫ್ಲೈಯಿಂಗ್ ಬುಲೆಟ್ಸ್ಗೆ ತೇಜಸ್. ನೋಡಿ, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರ. ನೀವು ನೋಡ್ತಾ ಇರತಕ್ಕಂತಹದ್ದು ನಮ್ಮ ಸ್ವದೇಶಿ ನಿರ್ಮಿತ, ಭಾರತ ದೇಶದಲ್ಲೇ ನಿರ್ಮಾಣ ಮಾಡಿರತಕ್ಕಂತಹ ತೇಜಸ್ ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್. ನಾವು ನೋಡಿ, ನಮ್ಮ ಯುದ್ಧ ವಿಮಾನಗಳಲ್ಲಿ ಹಲವಾರು ಬಗೆಗಳು ಕಂಡು ಬರುತ್ತೆ. ಅಂಡ್ ಈ ತೇಜಸ್ ಯುದ್ಧ ವಿಮಾನವನ್ನು ನಾವು LCA ಅಂತ ಕರಿತೀವಿ, ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಅಂದ್ರೆ ನಾವು ಲಘು ಯುದ್ಧ ವಿಮಾನ ಅಂತ ಕರಿಬಹುದು. ಸೊ ಒಂದು ಮಾತು ನೆನ್ಪಿಟ್ಕೋಬೇಕು, ಈ ತೇಜಸ್ ವಿಮಾನವನ್ನ ಸ್ವದೇಶಿಯಾಗಿ ನಿರ್ಮಾಣ ಮಾಡಲಾಗಿದೆ. ನಮ್ಮ ಬೆಂಗಳೂರಿನಲ್ಲಿರತಕ್ಕಂಥ HAL ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ನಲ್ಲಿ ಈ ಒಂದು ತೇಜಸ್ ವಿಮಾನವನ್ನ ಸಿದ್ಧಪಡಿಸಲಾಗಿದೆ. ಅಂಡ್ ಈ ತೇಜಸ್ ಯುದ್ಧ ವಿಮಾನಗಳು ಹೊಸ ಒಂದು ಸ್ಕ್ವಾಡ್ರನ್ಗೆ ಸೇರ್ಪಡೆಗೊಂಡಿರತಕ್ಕಂತಹದನ್ನ ನಿನ್ನೆ ನಾವು ಗಮನಿಸಬಹುದು. ಸೊ ನಮ್ಮ ಭಾರತೀಯ ಏನು ವಾಯುಸೇನೆ ಇದೆ, ಇಂಡಿಯನ್ ಏರ್ಫೋರ್ಸ್, ಅದರಲ್ಲಿ ಸುಮಾರು 32 ಸ್ಕ್ವಾಡ್ರನ್ಗಳು ಕಂಡುಬರುತ್ತೆ. 32-33 ಸ್ಕ್ವಾಡ್ರನ್ಗಳು ಕಂಡು ಬರುತ್ತೆ. ಸ್ಕ್ವಾಡ್ರನ್ ಅಂತ ಅಂದ್ರೆ ಏನು? ಈ ಗುಂಪು, ನಾವು ಸಿಂಪಲ್ ಆಗಿ ನೋಡೋದಾದ್ರೆ ಒಂದು ಸ್ಕ್ವಾಡ್ರನ್ ಅಂತ ಹೇಳಿದ್ರೆ ಒಂದು ಗುಂಪು. ನಾವು ವಾಯುಸೇನೆಯ ಪರಿಭಾಷೆಯಲ್ಲಿ ನೋಡೋದಾದ್ರೆ 18 ವಿಮಾನಗಳನ್ನ ಹೊಂದಿರತಕ್ಕಂತಹ ಒಂದು ಗುಂಪನ್ನ ನಾವು ಸ್ಕ್ವಾಡ್ರನ್ ಅಂತ ಕರಿತೀವಿ. ಸೊ ನಮ್ಮ ಪ್ರಸಕ್ತವಾಗಿ ನಮ್ಮ ಭಾರತೀಯ ವಾಯುಸೇನೆ 32ರಿಂದ 33 ಸ್ಕ್ವಾಡ್ರನ್ಗಳನ್ನ ಮೇಂಟೈನ್ ಮಾಡ್ತಾ ಇದೆ. ಬಟ್ ನಮ್ಮ ದೇಶ ಅನ್ಕೊಂಡಿರೋದು ಸುಮಾರು 43-44 ಸ್ಕ್ವಾಡ್ರನ್ ಇಟ್ಕೋಬೇಕು ಅಂತ ಹೇಳಿ. ಬಿಕಾಸ್
ಒಂದು ವೇಳೆ ಯುದ್ಧ ನಡೀತು ಅಂತ ಹೇಳಿದ್ರೆ ನಾವು ಚೀನಾ ದೇಶ ಮತ್ತು ಪಾಕಿಸ್ತಾನವನ್ನ ಏಕಕಾಲದಲ್ಲಿ ಎದುರಿಸಬೇಕಾಗುತ್ತೆ. ಹಾಗಾಗಿ ಸುಮಾರು 43-44 ಸ್ಕ್ವಾಡ್ರನ್ಗಳ ಅವಶ್ಯಕತೆ ಇದೆ. ಬಟ್ ಸದ್ಯಕ್ಕೆ ನಾವು ಕೇವಲ 32-33 ಸ್ಕ್ವಾಡ್ರನ್ ಇಟ್ಕೊಂಡಿದ್ದೇವೆ. ಅಂಡ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ಈ 18ನೇ ಸ್ಕ್ವಾಡ್ರನ್ ಆಗಿರತಕ್ಕಂತಹ ಫ್ಲೈಯಿಂಗ್ ಬುಲೆಟ್ಸ್ಗೆ ತೇಜಸ್ ಯುದ್ಧ ವಿಮಾನಗಳನ್ನು ಸೇರ್ಪಡೆಗೊಳಿಸಲಾಗಿದೆ. ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಒಂದೊಂದು ಬೇರೆ ಬೇರೆ ನೇಮನ್ನ ಕೊಟ್ಟಿರ್ತಾರೆ. ನಮ್ಮ ವಾಯುಸೇನೆಯ 18ನೇ ಸ್ಕ್ವಾಡ್ರನ್ಗೆ ಫ್ಲೈಯಿಂಗ್ ಬುಲೆಟ್ಸ್ ಅನ್ನುವಂತಹ ಒಂದು ಹೆಸರನ್ನು ಕೊಡಲಾಗಿದೆ. ಇದಕ್ಕಿಂತ ಮುಂಚೆವು ಮಿಗ್ ಯುದ್ಧ ವಿಮಾನಗಳನ್ನು ಕಾರ್ಯನಿರ್ವಹಣೆ ಮಾಡ್ತಾ ಇತ್ತು ಈ ಒಂದು 18ನೇ ಸ್ಕ್ವಾಡ್ರನ್. ಬಟ್ ಪ್ರಸಕ್ತವಾಗಿ ಅದಕ್ಕೆ ನಾವು ಮಿಗ್ಗಳನ್ನು ಏನು ಭಾರತ ಡಿಕಮಿಷನ್ ಮಾಡಾಗಿದೆ. ಸೊ ಇವಾಗ ತೇಜಸ್ ಯುದ್ಧ ವಿಮಾನಗಳನ್ನು ಸೇರ್ಪಡೆ ಮಾಡಲಾಗ್ತಾ ಇದೆ. ಮತ್ತೊಂದು ಕ್ವಶನ್ ಕೇಳ್ಬೋದು, ಈ 18ನೇ ಸ್ಕ್ವಾಡ್ರನ್ ತನ್ನ ಒಂದು ಬೇಸನ್ನ ವಾಯುನೆಲೆಯನ್ನು ಎಲ್ಲಿ ಹೊಂದಿದೆ ಅಂತೇಳಿ. ಇದಕ್ಕೆ ಸರಿಯಾದಂತಹ ಉತ್ತರ ಕೊಯಮತ್ತೂರಿನ ಸುಲೂರು ಅಂತ ಕಂಡುಬರುತ್ತೆ. ತಮಿಳುನಾಡಿನ ಕೊಯಂಬತ್ತೂರು ಬಳಿ ಕಂಡುಬರುತ್ತೆ. ಈ ಪ್ರದೇಶದಲ್ಲಿ ಭಾರತೀಯ ವಾಯುಸೇನೆಯ 18ನೇ ಸ್ಕ್ವಾಡ್ರನ್ 18th ಸ್ಕ್ವಾಡ್ರನ್ ತನ್ನ ಒಂದು ವಾಯುನೆಲೆಯನ್ನು ಹೊಂದಿದೆ. ಇದನ್ನು ನಾವು ಫ್ಲೈಯಿಂಗ್ ಬುಲೆಟ್ಸ್ ಅಂತ ಕರಿತೀವಿ. ನಿನ್ನೆ ನಮ್ಮ ಭಾರತೀಯ ವಾಯುಪಡೆಯ ಮುಖ್ಯಸ್ಥರಾಗಿರತಕ್ಕಂತಹ ರಾಕೇಶ್ ಕುಮಾರ್ ಸಿಂಗ್ ಭದೌರಿಯಾ ಅವರು ಈ ತೇಜಸ್ ಯುದ್ಧ ವಿಮಾನದಲ್ಲಿ ಏಕಾಂಗಿಯಾಗಿ ಹಾರಾಟವನ್ನು ಕೂಡ ನಡೆಸಿದ್ರು. ಸೊ ನಿನ್ನೆ ಒಂದು ಸಂಭ್ರಮದ ಕ್ಷಣಕ್ಕೆ ಇದು ಸಾಕ್ಷಿಯಾಯಿತು. ಸೊ ಡೆಫಿನೆಟ್ಲಿ ನಮಗೆ ಗೊತ್ತಿರಬೇಕಾಗುತ್ತೆ ಈ ಒಂದು ವಿಚಾರಗಳು. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಓಲಾ ಎಲೆಕ್ಟ್ರಿಕ್ ಬೈಸ್ ಇ ಸ್ಕೂಟರ್ ಮೇಕರ್ ಎಟೆರ್ಗೋ. ನೋಡಿ, ಎಟೆರ್ಗೋ ಅಂತಕ್ಕಂತಹದ್ದು ಒಂದು ಆಮ್ಸ್ಟರ್ಡ್ಯಾಮ್ ಮೂಲದ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ತಯಾರಿಕಾ ಸಂಸ್ಥೆ. ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳೇನಿದ್ದಾವೆ ಅವನ್ನ ತಯಾರಿ ಮಾಡತಕ್ಕಂತಹ ಒಂದು ಸಂಸ್ಥೆ. ಈ ಸಂಸ್ಥೆಯನ್ನ ಭಾರತೀಯ ಮೂಲದ ಈ ಒಂದು ಕ್ಯಾಬ್ ಅಗ್ರಿಗೇಟರ್ ಅಥವಾ ಈ ಟ್ಯಾಕ್ಸಿ ಕಂಪನಿಯಾಗಿರ್ತಕ್ಕಂತಹ ಓಲಾ ಅಂತಕ್ಕಂತಹದ್ದು ಟ್ಯಾಕ್ಸಿ ಕಂಪನಿ. ಅದರ ಅಡಿಯಲ್ಲಿ ಬರತಕ್ಕಂತಹ ಓಲಾ ಎಲೆಕ್ಟ್ರಿಕ್ ಅನ್ನುವ ಒಂದು ಕಂಪನಿ ಈ ಎಟೆರ್ಗೋ ಅನ್ನುವ ದ್ವಿಚಕ್ರ ಅಥವಾ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನ ತಯಾರಿಕಾ ಸಂಸ್ಥೆಯನ್ನ ಖರೀದಿ ಮಾಡಿದೆ. ಅಂಡ್ ಇದು ಆಮ್ಸ್ಟರ್ಡ್ಯಾಮ್ ಬೇಸ್ಡ್, ಅಂದರೆ ಆಮ್ಸ್ಟರ್ಡ್ಯಾಮ್ ಮೂಲದ್ದು. ಆಮ್ಸ್ಟರ್ಡ್ಯಾಮ್ ಯಾವ ದೇಶದ ರಾಜಧಾನಿ ಅಂತ ಕೂಡ ಕೇಳಲಾಗುತ್ತೆ. ಯುರೋಪ್ನಲ್ಲಿ ಕಂಡುಬರತಕ್ಕಂತಹ ನೆದರ್ಲ್ಯಾಂಡ್ಸ್ ಏನಿದೆ, ನೆದರ್ಲ್ಯಾಂಡ್ಸ್ ನಾವು ಹಾಲೆಂಡ್ ಅಂತ ಕೂಡ ಕರಿತೀವಿ. ಈ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್ಸ್ ದೇಶದ ರಾಜಧಾನಿ ಆಮ್ಸ್ಟರ್ಡ್ಯಾಮ್, ನಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ನಿಮಗೆ ಕಾಣಿಸ್ತಾ ಇದೆ ಭವಿಷ್ ಅಗರ್ವಾಲ್ ಅಂತಕ್ಕಂಥವರು ಈ ಓಲಾ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಪ್ರಸಕ್ತವಾಗಿ ಅದರ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಅವರ ಹೆಸರು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಇಷ್ಟನ್ನು ನೋಟ್ ಮಾಡ್ಕೊಳ್ತಾ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಇದು ಕೇವಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡಿಬಿಟ್ಟು ಇದನ್ನು ಕೇಳ್ತಾ ಹೋಗ್ತಾರೆ. ಎಟೆರ್ಗೋ ಅಂದ್ರೆ ಏನು, ಓಲಾ ಎಲೆಕ್ಟ್ರಿಕ್ ಯಾರನ್ನ ಇತ್ತೀಚೆಗೆ ಪರ್ಚೇಸ್ ಮಾಡಿದೆ, ಯಾವ ಒಂದು ಕಂಪನಿಯನ್ನ. ಸೊ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀರಾ, ಬಾತ್ರಾ ಈಸ್ ಒಲಿಂಪಿಕ್ ಚಾನೆಲ್ ಕಮಿಷನ್ ಮೆಂಬರ್. ನೋಡಿ, ನೆನ್ನೆ ಕೂಡ ಮತ್ತೊಂದು ಇಂಪಾರ್ಟೆಂಟ್ ನ್ಯೂಸ್ ಬಂದಿದೆ. ಭಾರತೀಯ ಒಲಿಂಪಿಕ್ ಸಂಸ್ಥೆಗಳ ಅಧ್ಯಕ್ಷ ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ನರೀಂದರ್ ಬಾತ್ರಾ ಅವರು ಒಲಿಂಪಿಕ್ ಚಾನೆಲ್ ಕಮಿಷನ್ ಅನ್ನುವಂತಹ ಒಂದು ಆಯೋಗಕ್ಕೆ ಅವರು ಅದರ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಬಹಳ ಇಂಪಾರ್ಟೆಂಟ್, ಬಿಕಾಸ್ ನರೀಂದರ್ ಬಾತ್ರಾ ಭಾರತೀಯ ಒಂದು ಕ್ರೀಡಾ ರಂಗದಲ್ಲಿ ಬಹಳ ದೊಡ್ಡ ಒಂದು ಹೆಸರು. ಕ್ರೀಡಾ ಆಡಳಿತದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು IOAಯ ಮುಖ್ಯಸ್ಥರಾಗಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ಹಾಕಿ ಇಂಡಿಯಾ ಏನಿದೆ, ಹಾಕಿಯನ್ನು ನಿರ್ವಹಿಸತಕ್ಕಂತಹ ಸಂಸ್ಥೆ, ಅದರ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಇದರ ಜೊತೆಗೆ ಅವರು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಏನಿದೆ ಅದರ ಸದಸ್ಯರು ಕೂಡ ಆಗಿದ್ರು. ಇವಾಗ ಅವರನ್ನ ಒಲಿಂಪಿಕ್ ಚಾನೆಲ್ ಕಮಿಷನ್ಗೆ ಕೂಡ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ. ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್, ಖಂಡಿತ ಒಂದಲ್ಲ ಒಂದು ಪ್ರಶ್ನೆಯಲ್ಲಿ ಕೇಳ್ತಾರೆ. ಅಂಡ್ ಮತ್ತೊಂದು ಮಾತು ನೆನಪಿರ್ಬೇಕು ನಿಮಗೆ, ಈ ಒಲಿಂಪಿಕ್ ಚಾನೆಲ್ ಕಮಿಷನ್ ಅಂದ್ರೆ ಏನು? ಇದನ್ನ 2016ನೇ ಇಸ್ವಿಯಲ್ಲಿ ಸ್ಥಾಪನೆಗೊಳಿಸಲಾಗುತ್ತೆ. ನೀವು ಯೂಟ್ಯೂಬಲ್ಲಿ ಕೂಡ ವೀಕ್ಷಣೆ ಮಾಡಬಹುದು. ಒಲಿಂಪಿಕ್ ಚಾನಲ್ ಅಂತ ನಿಮಗೊಂದು ಯೂಟ್ಯೂಬ್ ಚಾನಲ್ ಸಿಗುತ್ತೆ. ಈ ಚಾನಲ್ ಅನ್ನ ಇದು ನಿರ್ವಹಣೆ ಮಾಡುತ್ತೆ. ಅಷ್ಟೇ ಅಲ್ಲ, ಈ ಒಲಿಂಪಿಕ್ಗೆ ಸಂಬಂಧಿಸಿದಂತಹ ಚಟುವಟಿಕೆಗಳ ಮೇಲೆ IOC ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಗೆ ಇವರು ಸಲಹೆಯನ್ನ ಕೂಡ ಕೊಡ್ತಾರೆ. ಅಂತಹ ಒಂದು ಉನ್ನತ ಒಲಿಂಪಿಕ್ ಚಾನೆಲ್ ಕಮಿಷನ್ಗೆ ಭಾರತದ ಒಲಿಂಪಿಕ್ ಸಂಸ್ಥೆಗಳ ಅಧ್ಯಕ್ಷ ನರೀಂದರ್ ಬಾತ್ರಾ ಅವರು ಆಯ್ಕೆಯಾಗಿರ್ತಕ್ಕಂತಹದ್ದು ನಮ್ಮ ದೇಶಕ್ಕೆ ಹೆಮ್ಮೆ ತರಬೇಕಾಗಿರ್ತಕ್ಕಂಥ ಒಂದು ಸಂಗತಿ. ಅಂಡ್ ಅಷ್ಟೇ ಅಲ್ಲ, ಥಾಮಸ್ ಬ್ಯಾಕ್ ಅಂತ ಒಬ್ಬರ ಹೆಸರನ್ನು ಕೂಡ ನೋಡ್ತಾ ಇದ್ದೀರಾ. ಥಾಮಸ್ ಬ್ಯಾಕ್ ಅಥವಾ ಥಾಮಸ್ ಬ್ಯಾಚ್ ಅವರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಸ್ಥೆಯಾಗಿರ್ತಕ್ಕಂತಹ IOCಯ ಮುಖ್ಯಸ್ಥರು. ಅವರ ಹೆಸರು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀರಾ. ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್, ಎಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಮೊದಲನೇ ಪ್ರಶ್ನೆ ಹೇಳುತ್ತೆ, ಅಂಡ್ ಪ್ರೀಮಿಯರ್ ಚಾಟ್ ಅಲ್ಲಿ ಎಲ್ಲರೂ ಕೂಡ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ. ನಿಮಗೆ ಗೊತ್ತಿರತಕ್ಕಂಥ ಆನ್ಸರ್ನ ಶೇರ್ ಮಾಡಿ, ಇನ್ಫಾರ್ಮೇಷನ್ ಶೇರ್ ಮಾಡಿ. ಅಷ್ಟೇ ಅಲ್ಲ, ನಿಮ್ಮ ಡೌಟ್ಸ್ಗಳನ್ನ ಕ್ಲಾರಿಫಿಕೇಶನ್ ಕೊಟ್ಕೊಳ್ತಾ ಹೋಗಿ. ಸೊ ಆ ಒಂದು ಪ್ಲಾಟ್ಫಾರ್ಮನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ನಾನು ಕೂಡ ನಿಮ್ಮ ಜೊತೆ ಪ್ರೀಮಿಯರ್ ಚಾಟ್ನಲ್ಲಿ ಭಾಗವಹಿಸ್ತೀನಿ. ಮೊದಲನೇ ಪ್ರಶ್ನೆ ಹೇಳುತ್ತೆ, ಯಾವ ರಾಜ್ಯವು ಇತ್ತೀಚೆಗೆ ಸೋಲಾರ್ ಫೆನ್ಸ್ ಫಾರ್ಮ್ಲ್ಯಾಂಡ್ ಪ್ರೊಟೆಕ್ಷನ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು? ನೋಡಿ, ಹೆಸರೇ ಹೇಳುತ್ತೆ ಸೋಲಾರ್ ಫೆನ್ಸ್ ಫಾರ್ಮ್ಲ್ಯಾಂಡ್ ಪ್ರೊಟೆಕ್ಷನ್. ಫೆನ್ಸ್ ಅಂದ್ರೆ ಏನು? ಬೇಲಿ ಅಂತ ಕರಿಬಹುದು ಕನ್ನಡದಲ್ಲಿ. ಅಂಡ್ ಸೋಲಾರ್ ಅಂತ ಹೇಳಿದ್ರೆ ಸೌರ ವಿದ್ಯುತ್ನಿಂದ ನಡೀತಕ್ಕಂತಹ ಒಂದು ಬೇಲಿ. ಅಂಡ್ ಫಾರ್ಮ್ಲ್ಯಾಂಡ್ ಅಂತ ಹೇಳಿದ್ರೆ ಕೃಷಿ ಭೂಮಿ.
ಸೊ ನಿಮಗೆ ಗೊತ್ತಾಗ್ತಾ ಇದೆ ಇದು ಯಾವ ರೀತಿಯಾದಂತಹ ಕಾರ್ಯಕ್ರಮ ಅಂದರೆ ರೈತರ ಜಮೀನನ್ನ ರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಸೌರ ವಿದ್ಯುತ್ ಕನೆಕ್ಷನ್ ಇರುವ ಬೇಲಿಗಳನ್ನು ಅಳವಡಿಸ್ತಕ್ಕಂತಹದ್ದು. ನೋಡಿ, ನಿಮಗೂ ಕೂಡ ಗೊತ್ತಿದೆ, ಸ್ಪೆಷಲಿ ಕಾಡಿನ ಅಂಚಿನಲ್ಲಿ ವಾಸವಾಗಿರತಕ್ಕಂತಹ ರೈತರಿಗೆ ಕಾಡು ಪ್ರಾಣಿಗಳಿಂದ ತಮ್ಮ ಜಮೀನನ್ನು ಕಾಯ್ದುಕೊಳ್ಳುವುದು ಬಹಳ ದುಸ್ತರವಾದಂತಹ ಸಂಗತಿ. ಅದನ್ನು ತೆಗೆದು ಹಾಕಬೇಕು ಅಂತ ಹೇಳಿ ಇತ್ತೀಚೆಗಷ್ಟೇ ಒಂದು ಸರ್ಕಾರ ಈ ಸೋಲಾರ್ ಫೆನ್ಸ್ ಫಾರ್ಮ್ಲ್ಯಾಂಡ್ ಪ್ರೊಟೆಕ್ಷನ್ ಸ್ಕೀಮನ್ನು ಪ್ರಾರಂಭ ಮಾಡಿತು. ಆ ಸರ್ಕಾರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ, ತಮಿಳುನಾಡು ರಾಜ್ಯ. ಸೊ ತಮಿಳುನಾಡಿನಲ್ಲಿ ಆನೆಗಳ ಒಂದು ದಾಳಿಗೆ ತುತ್ತಾಗ್ತಿರತಕ್ಕಂತಹ ಬೆಳೆಗಳನ್ನು ರಕ್ಷಿಸುವ ಉದ್ದೇಶದಿಂದ ಈ ಸೋಲಾರ್ ಫೆನ್ಸ್ ಫಾರ್ಮ್ಲ್ಯಾಂಡ್ ಪ್ರೊಟೆಕ್ಷನ್ ಯೋಜನೆಯನ್ನು ಪ್ರಾರಂಭಗೊಳಿಸಲಾಗಿದೆ. ಇದರಲ್ಲಿ ಸುಮಾರು 50% ಅಷ್ಟು ಸಬ್ಸಿಡಿಗಳನ್ನು ರೈತರಿಗೆ ಕೊಡಲಾಗುತ್ತೆ. ಈ ಸಬ್ಸಿಡಿಯನ್ನು ಬಳಸ್ಕೊಂಡ್ಬಿಟ್ಟು ಅವರು ಸೋಲಾರ್ ತಂತಿ ಇರತಕ್ಕಂತಹ ಬೇಲಿಗಳನ್ನು ತಮ್ಮ ಜಮೀನಿಗೆ ಅಳವಡಿಸ್ಕೊಳ್ಬಹುದು. ಈ ಮೂಲಕ ಅವರು ತಮ್ಮ ಬೆಳೆಗಳ ರಕ್ಷಣೆಯನ್ನು ಕೂಡ ಮಾಡ್ಕೋಬಹುದು. ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಇದನ್ನು ನೋಟ್ ಮಾಡ್ಕೊಳ್ತಾ ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ. ಮಧ್ಯಪ್ರದೇಶದ ಮುಖ್ಯಮಂತ್ರಿಯು ಇತ್ತೀಚೆಗೆ ವಲಸೆ ಕಾರ್ಮಿಕರಿಗಾಗಿ ಉದ್ಯೋಗ ಒದಗಿಸುವ ಯಾವ ಯೋಜನೆಯನ್ನು ಜಾರಿಗೊಳಿಸಿದರು? ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್, ಬಿಕಾಸ್ ಸ್ಪೆಷಲಿ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಮತ್ತು ಬಿಹಾರ್ ರಾಜ್ಯಗಳು ಈ ವಲಸಿಗ ಕಾರ್ಮಿಕರ ಒಂದು ತೊಂದರೆಗೀಡಾಗ್ತಾ ಇದ್ದಾವೆ. ಬಿಕಾಸ್ ಈ ಮೂರು ರಾಜ್ಯಗಳಿಂದ ಸಾಕಷ್ಟು ಸಂಖ್ಯೆಯ ಜನ ಬೇರೆ ಬೇರೆ ರಾಜ್ಯಕ್ಕೆ ಕೆಲಸವನ್ನು ಹುಡ್ಕೊಂಡು ಹೋಗಿದ್ರು. ಅವರೆಲ್ಲರೂ ಕೂಡ ವಾಪಸ್ ತಮ್ಮ ರಾಜ್ಯಗಳಿಗೆ, ಮಾತೃ ರಾಜ್ಯಗಳಿಗೆ ವಾಪಸ್ ಆಗಿರೋ ಕಾರಣದಿಂದ ಅಲ್ಲಿ ಅವರಿಗೆ ಉದ್ಯೋಗಕ್ಕೆ ತೀವ್ರವಾದಂತಹ ಪ್ರಾಬ್ಲಮ್ ಉಂಟಾಗಿದೆ. ಸೊ ಅದನ್ನು ತೊಡೆದು ಹಾಕುವಂತಹ ಉದ್ದೇಶದಿಂದ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಇತ್ತೀಚೆಗೆ ಯಾವ ಯೋಜನೆ ಪ್ರಾರಂಭ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಶ್ರಮಸಿದ್ಧಿ. ಶ್ರಮಸಿದ್ಧಿ ಅಂತಕ್ಕಂಥದ್ದು ಹೆಸರಲ್ಲೇ ಹೇಳುತ್ತೆ. ಶ್ರಮ ಅಂತ ಹೇಳಿದ್ರೆ ನಾವು ಏನು ಎಫರ್ಟ್ ಹಾಕ್ತೀವಿ ಶ್ರಮ ಅಂತೇಳಿ, ಸ್ಪೆಷಲಿ ಇದನ್ನ ಈ ಕಾರ್ಮಿಕರಿಗೆ ಈ ಒಂದು ಶಬ್ದವನ್ನು ಬಳಸಲಾಗುತ್ತೆ. ಶ್ರಮಸಿದ್ಧಿ ಯೋಜನೆಯನ್ನ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಚಾಲನೆ ಕೊಟ್ಟಿದ್ದಾರೆ. ಇದು ಅಲ್ಲಿನ ಏನು ಜನತೆ ಇದ್ದಾರೆ, ಏನು ವಲಸೆ ಕಾರ್ಮಿಕರಿದ್ದಾರೆ, ಅವರಿಗೆ ಉದ್ಯೋಗವನ್ನು ನೀಡುವಂತಹ ಒಂದು ಯೋಜನೆ. ಆ್ಯಂಡ್ ಇದರ ಡೀಟೇಲ್ಸ್ನ ನೀವು ನೋಡೋದಾದ್ರೆ ಸದ್ಯಕ್ಕೆ ಜಾಬ್ ಕಾರ್ಡ್ಸ್ ಯಾರ ಹತ್ರ ಇಲ್ಲ. ಜಾಬ್ ಕಾರ್ಡ್ಗಳಿತ್ತು ಅಂತ ಹೇಳಿದ್ರೆ ಅವರು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮೂಲಕ ಒಂದು ಕೂಲಿ ಕೆಲಸವನ್ನು ಪಡಿಬಹುದು. ಬಟ್ ಅಲ್ಲಿರ್ತಕ್ಕಂತಹ ಹಲವಾರು ಕಾರ್ಮಿಕರಿಗೆ ಜಾಬ್ ಕಾರ್ಡ್ಸ್ ಇಲ್ಲ, ಬಿಕಾಸ್ ಅವರು ಇದುವರೆಗೂ ಕೂಡ ಬೇರೆ ರಾಜ್ಯಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಸೊ ಜಾಬ್ ಕಾರ್ಡ್ಸ್ ಇಲ್ಲದವರಿಗೂ ಕೂಡ ಜಾಬ್ ಕಾರ್ಡ್ಸ್ ಅನ್ನು ಮಾಡಿಸ್ಕೊಡ್ಲಾಗುತ್ತೆ ಮತ್ತು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಅವರಿಗೂ ಕೂಡ ನಿಶ್ಚಿತವಾಗಿ ಒಂದು ಕೂಲಿಯನ್ನು ಕೊಡಲಾಗುತ್ತೆ, ಒಂದು ವರ್ಕನ್ನು ಕೊಡಲಾಗುತ್ತೆ ಅಂತ ಹೇಳಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಘೋಷಣೆ ಮಾಡಿದ್ದಾರೆ. ಆ್ಯಂಡ್ ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ ಅಂತ ಕೂಡ ನೋಡ್ತಾ ಇದ್ದೀರಾ. ನೋಟ್ ಡೌನ್ ಮಾಡ್ತಾ ಮೂರನೇ ಪ್ರಶ್ನೆ ಅಂತ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಆರ್ಡರ್ ಮೀ ಎಂಬುದು ಈ ಕೆಳಗಿನ ಯಾವ ಕಂಪನಿಯ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದೆ? ನೋಡಿ, ಇದಂತೂ ಅತ್ಯಂತ ಸುಲಭವಾಗಿರ್ತಕ್ಕಂತಹ ಪ್ರಶ್ನೆ. ಇದು ಮೂರನೇ ಬಾರಿ ನಾನು ಈ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದು. ಹಿಂದೆ ಕೂಡ ಮಾತಾಡಿದ್ದೀವಿ. ಸೊ ವಿತೌಟ್ ಎನಿ ಡಿಲೇ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಪತಂಜಲಿ. ಉತ್ತರಾಖಂಡದ ಹರಿದ್ವಾರದಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿರತಕ್ಕಂತಹ ಪತಂಜಲಿ ಸಂಸ್ಥೆ ಈ ಆರ್ಡರ್ ಮೀ ಅನ್ನುವಂತಹ ಒಂದು ಆ್ಯಪ್ ಅನ್ನು ಲಾಂಚ್ ಮಾಡಿದೆ. ಇದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿ ಕೆಲಸ ಮಾಡುತ್ತೆ. ಇದರ ಮೂಲಕ ಪತಂಜಲಿ ಉತ್ಪನ್ನಗಳನ್ನು ಮನೆಗೆ ಜನತೆ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಬಹುದು. ಬಹಳ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ನಾಲ್ಕನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ತೈವಾನ್ನ ಅಧ್ಯಕ್ಷರಾಗಿ 2ನೇ ಅವಧಿಗೆ ಯಾರು ಮರು ಆಯ್ಕೆಯಾಗಿದ್ದಾರೆ? ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಕೆಲವು ದಿನಗಳ ಹಿಂದೆ ಈ ಒಂದು ನ್ಯೂಸ್ ಬಂದಿತ್ತು. ಸ್ಪೆಷಲಿ ಈ ವ್ಯಕ್ತಿ ಏನಿದ್ದಾರೆ ಅವರು ಚೀನಾ ದೇಶದ ಕಡು ವಿರೋಧಿಯಾಗಿದ್ದಾರೆ. ಬಿಕಾಸ್ ನಮಗೂ ಕೂಡ ಗೊತ್ತಿದೆ ಯಾವ ರೀತಿ ಚೀನಾ ಮತ್ತು ಹಾಂಗ್ಕಾಂಗ್ನಲ್ಲಿ ಘರ್ಷಣೆ ನಡೀತಾ ಇದೆಯೋ ಅದೇ ರೀತಿ ಚೀನಾ ಮತ್ತು ತೈವಾನ್ನಲ್ಲೂ ಕೂಡ ಸಾಕಷ್ಟು ಗೊಂದಲ ನಡೀತಾ ಇದೆ. ಆ್ಯಂಡ್ ತೈವಾನ್ಗೆ ಅಮೆರಿಕ ದೇಶ ಸಪೋರ್ಟನ್ನು ಕೊಟ್ಟಿದೆ, ಬೆಂಬಲವನ್ನು ಕೊಟ್ಟಿದೆ. ಆ್ಯಂಡ್ ಮತ್ತೊಮ್ಮೆ ಚೀನಾ ದೇಶದ ವಿರೋಧಿಯಾಗಿರ್ತಕ್ಕಂತಹ ಆಪ್ಷನ್ ಎ ಸಾಯ್ ಇಂಗ್ ವೆನ್ ಅನ್ನುವ ವ್ಯಕ್ತಿ ತೈವಾನ್ನ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ. ಇವರ ಹೆಸರು ಕೂಡ ನೀವು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸಾಯ್ ಇಂಗ್ ವೆನ್ ಅಂತಕ್ಕಂಥವ್ರು. ಆ್ಯಂಡ್ ಮುಂದಿನ ಒಂದು ಸ್ಲೈಡಲ್ಲಿ ತೈವಾನ್ನ ಮ್ಯಾಪನ್ನು ಕೂಡ ತೋರಿಸ್ತೀನಿ. ಆ್ಯಂಡ್ ಇವಾಗ ತೈವಾನ್ನ ರಾಜಧಾನಿ ಕೊಟ್ಟಿದ್ದಾರೆ ತೈಪೆ ಅಂತ ಹೇಳಿ. ಆ್ಯಂಡ್ ಅಲ್ಲಿನ ಕರೆನ್ಸಿ ನ್ಯೂ ತೈವಾನ್ ಡಾಲರ್. ಚೀನಾ ಮತ್ತು ತೈವಾನ್ನ ವಿವಾದವನ್ನು ಕೂಡ ಮ್ಯಾಪ್ನ ಮೂಲಕ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಮ್ಯಾಪ್ ನೋಡ್ತಾ ಇದ್ದೀರಾ ಯಾವ ರೀತಿ ತೈವಾನ್ ನಿಮಗೆ ಕಂಡು ಬರ್ತಾ ಇದೆ ಅಂತೇಳಿ. ಸೊ ತೈವಾನ್ನ ಉತ್ತರ ಭಾಗದಲ್ಲಿ ನಿಮಗೆ ಈಸ್ಟ್ ಚೈನಾ ಸಿ ಕಂಡು ಬರ್ತಾ ಇದೆ ಈ ಪಾರ್ಟ್ನಲ್ಲಿ. ಆ್ಯಂಡ್ ಕೆಳಗಡೆ ನಿಮಗೆ ಸೌತ್ ಚೈನಾ ಸಿ ಕಂಡು ಬರ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರದೇಶ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ತೈವಾನ್ನ ರಾಜಧಾನಿ ತೈಪೆ ನಿಮಗೆ ಕಂಡು ಬರ್ತಾ ಇದೆ. ಆ್ಯಂಡ್ ಇಷ್ಟರಲ್ಲೇ ನಿಮಗೆ ವಿವಾದ ಗೊತ್ತಾಗಲ್ಲ. ನೆಕ್ಸ್ಟ್ ಮತ್ತೊಂದು ಮ್ಯಾಪನ್ನು ನೋಡೋಣ. ಸ್ವಲ್ಪ ಎನ್ಲಾರ್ಜ್ಡ್ ವ್ಯೂ ಆಯ್ತಿದು. ಸೊ ಸ್ವಲ್ಪ ದೂರ ಹೋಗ್ಬಿಟ್ಟು ಮತ್ತೊಂದು ಮ್ಯಾಪನ್ನು ನೋಡೋಣ. ಸೊ ಈ ಒಂದು ಮ್ಯಾಪನ್ನು ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ತೈವಾನ್ ಚೀನಾ ದೇಶದ ಬಳಿ ಕಂಡು ಬರ್ತಾ ಇದೆ. ಸೊ ಬಾಟಮ್ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ತೈವಾನ್ ಪ್ರಾವಿನ್ಸ್ ಅಂತ, ಅದನ್ನು ಹೈಲೈಟ್ ಮಾಡಿ ಕೂಡ ತೋರಿಸಿದ್ದಾರೆ. ತೈಪೆ ಕೂಡ ನಿಮಗೆ ಕಾಣಿಸ್ತಾ ಇದೆ. ನೋಡಿ, ಚೀನಾ ದೇಶ ಹೇಳುವಂತಹ ಪ್ರಕಾರ ತೈವಾನ್ ಅಂತಕ್ಕಂತಹದ್ದು ತನಗೆ ಸೇರಬೇಕಾದಂತಹ ಒಂದು ಪ್ರದೇಶ.
ಬಟ್ ತೈವಾನ್ ಹೇಳೋದು ನಮಗೆ ಸ್ವಾಯತ್ತತೆ ಇದೆ, ನಾವು ಪ್ರತ್ಯೇಕ ದೇಶ ಅಂತ ಹೇಳ್ಕೊಂತಾರೆ. ಇವತ್ತಿಗೂ ಕೂಡ ಚೀನಾದಲ್ಲಿ ತೈವಾನನ್ನು ತೈವಾನ್ ಅಂತ ಕರೆಯಲ್ಲ, ಬದಲಾಗಿ ಚೈನೀಸ್ ತೈಪೆ ಅಂತ ಕರೀತಾರೆ. ಸೊ ಈ ಒಂದು ವಿವಾದ ನಡೀತಾನೆ ಇದೆ. ಪ್ರಸಕ್ತವಾಗಿ ಈ ಒಂದು ತೈವಾನ್ನಲ್ಲಿ ರಾಷ್ಟ್ರವಾದಿ ಸರ್ಕಾರ ಆಡಳಿತದಲ್ಲಿರುವಂತಹ ಕಾರಣದಿಂದ ಚೀನಾಕ್ಕೆ ಅಷ್ಟೊಂದು ಈಸಿ ಆಗಲ್ಲ. ಬಟ್ ಅದೇ ಹಾಂಗ್ಕಾಂಗ್ನಲ್ಲಿ ಚೀನಾ ಪರವಾಗಿರ್ತಕ್ಕಂತಹ ಕ್ಯಾರಿ ಲ್ಯಾಮ್ ಅವರು ಮುಖ್ಯಸ್ಥರಾಗಿರೋ ಕಾರಣದಿಂದ ಚೀನಾ ಬಹಳ ಸುಲಭವಾಗಿ ಹಾಂಗ್ಕಾಂಗ್ ಮೇಲೆ ತನ್ನ ಒಂದು ಪಾರುಪತ್ಯವನ್ನು ಮೆರಿತಾ ಇದೆ. ಬಟ್ ತೈವಾನ್ನಲ್ಲಿ ಸ್ವಲ್ಪ ಅದಕ್ಕೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. 5ನೇ ಪ್ರಶ್ನೆ ಹೇಳುತ್ತೆ, ಜೀನ್ ಫ್ರಾಂಕೋಯಿಸ್ ಬಾಕ್ಸ್ಮೀರ್ ಅವರು ಯಾವ ಕಂಪನಿಯ ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ? ನೋಡಿ, ಇದು ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಪ್ರಶ್ನೆ. ಜೀನ್ ಫ್ರಾಂಕೋಯಿಸ್ ಬಾಕ್ಸ್ಮೀರ್ ಅವರು ಮೂಲತಃ ಇವರು ಕೂಡ ಒಬ್ಬ ನೆದರ್ಲೆಂಡ್ನ ವ್ಯಕ್ತಿ, ನೆದರ್ಲೆಂಡ್ಗೆ ಸೇರಿದಂತಹ ಒಬ್ಬ ಪ್ರಮುಖ ವ್ಯಕ್ತಿ. ಆ್ಯಂಡ್ ಇವರು ಇತ್ತೀಚೆಗಷ್ಟೇ ಒಂದು ಕಂಪನಿಯ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ. ಇದಕ್ಕಿಂತ ಮುಂಚೆ ಇವರು ಪ್ರಪಂಚದ ಒಂದು ಪ್ರಮುಖ ಮದ್ಯ ತಯಾರಿಕಾ ಸಂಸ್ಥೆ, ಅದರಲ್ಲಿ ಇವರು ಕಾರ್ಯನಿರ್ವಹಣೆ ಮಾಡ್ತಿದ್ರು, ಬಿಯರ್ ತಯಾರಿಕಾ ಸಂಸ್ಥೆ, ನೆದರ್ಲೆಂಡ್ ಮೂಲದ್ದು. ಸೊ ಇವಾಗ ಇವರು ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ಆಪ್ಷನ್ ಎ ವೋಡಾಫೋನ್ ಸಂಸ್ಥೆಯ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ವೋಡಾಫೋನ್ ಅಂತಕ್ಕಂತಹದ್ದು ಒಂದು ಇಂಟರ್ನೆಟ್ ಮತ್ತು ಕನೆಕ್ಷನ್ ಸಂಪರ್ಕ, ದೂರ ಸಂಪರ್ಕ ನೀಡತಕ್ಕಂತಹ ಒಂದು ಕಂಪನಿ. ಇದು ಬ್ರಿಟನ್ ದೇಶಕ್ಕೆ ಸೇರಿದಂತಹ ಒಂದು ಕಂಪನಿಯಾಗಿದೆ. ಪ್ರಸಕ್ತವಾಗಿ ಅದರ ಸಿಇಒ ನಿಕ್ ರೀಡ್ ಆ್ಯಂಡ್ ಅದರ ಕೇಂದ್ರ ಕಚೇರಿ UK ಲಂಡನ್ನಲ್ಲಿ ಕಂಡುಬರುತ್ತೆ. ಸೊ ಜೀನ್ ಫ್ರಾಂಕೋಯಿಸ್ ಬಾಕ್ಸ್ಮೀರ್ ಅವರ ಹೆಸರನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ತಾ ಮುಂದಕ್ಕೆ ಹೋಗೋಣ. ಸೊ ಮುಂದಿನ ಪ್ರಶ್ನೆ ಹೇಳುತ್ತೆ, 6ನೇ ಪ್ರಶ್ನೆ, ತನ್ನದೇ ಆದ ಪಾವತಿ ಗೇಟ್ವೇ ಅಥವಾ ಅಗ್ರಿಗೇಟರ್ಗಳನ್ನು ಪ್ರಾರಂಭಿಸಿದ ಮೊದಲ ಬ್ಯಾಂಕ್ ಯಾವುದು? ನೋಡಿ, ಇದು ಸ್ವಲ್ಪ ಸ್ಟ್ಯಾಟಿಸ್ಟಿಕಲ್ GK ಒಂದು ರೂಪದಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ. ಸೊ ಏನು ಪಾವತಿ ಗೇಟ್ವೇ ಅಂದ್ರೆ ಏನು? ಅದನ್ನು ನಾವು ಪೇಮೆಂಟ್ ಗೇಟ್ವೇ ಅಂತ ಕರಿತೀವಿ. ಸೊ ಇವಾಗಂತೂ ಸ್ಪೆಷಲಿ ಏನು ಡಿಮೊನಟೈಸೇಷನ್ ಮಾಡಿದ್ರು, ಅದರ ನಂತರ ಅಂದರೆ ಏನು ನಮ್ಮ ಸರ್ಕಾರ 500 ಮತ್ತು 1000 ಮುಖಬೆಲೆಯ ಹಳೆಯ ನೋಟುಗಳನ್ನು ಬ್ಯಾನ್ ಮಾಡಿದ್ದು. ಅದೆಲ್ಲ ಆದಮೇಲೆ ಈ ಡಿಜಿಟಲ್ ಪಾವತಿ ಅಥವಾ ಆನ್ಲೈನ್ ಹಣ ಪಾವತಿ ಇದಕ್ಕೆ ಸಾಕಷ್ಟು ಉತ್ತೇಜನ ಸಿಕ್ಕಿದೆ. ಬಟ್ ಅದಕ್ಕಿಂತಲೂ ಮುಂಚೆನೇ ಕೂಡ ತನ್ನದೇ ಆದಂತಹ ಸ್ವಂತ ಗೇಟ್ವೇ ಅಥವಾ ಪೇಮೆಂಟ್ ಗೇಟ್ವೇಯನ್ನು ಹೊಂದಿದ್ದಂತಹ ಭಾರತದ ಪ್ರಥಮ ಬ್ಯಾಂಕ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ನೀವು ಸ್ವಲ್ಪ ನಿಮ್ಮ ಒಂದು ಮೆಮೊರಿಯನ್ನು ರಿಕಾಲ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗಬಹುದು. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಭಾರತದ ಅತಿ ದೊಡ್ಡ ಬ್ಯಾಂಕ್ ಆಗಿರತಕ್ಕಂಥ SBI 2014ರ ಸಮಯದಲ್ಲೇ ತನ್ನದೇ ಆದಂತಹ ಒಂದು ಪೇಮೆಂಟ್ ಗೇಟ್ವೇಯನ್ನು ಸ್ಥಾಪನೆ ಮಾಡಿತ್ತು. ಸೊ ಇವತ್ತಿಗೂ ಕೂಡ ಈ ಒಂದು ಓನ್ ಪಾವತಿ ಗೇಟ್ವೇ ಇರತಕ್ಕಂತಹ ಬ್ಯಾಂಕ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇನ್ನೊಂದು ಪ್ರಶ್ನೆ ನೋಡ್ತಾ ಹೋಗೋಣ. 7ನೇ ಪ್ರಶ್ನೆ ಹೇಳುತ್ತೆ, COVID-19 ವಿರುದ್ಧ ಹೋರಾಡುವ ಜಾಗತಿಕ 10 ಪ್ರಮುಖ ಉಪಕ್ರಮಗಳಲ್ಲಿ ಯಾವ ರಾಜ್ಯದ ಕುಡೋಲ್ ಉಪಕ್ರಮವನ್ನು UN ಪಟ್ಟಿ ಮಾಡಿದೆ? ಸೊ ಇದಕ್ಕಿಂತ ಮುಂಚೆ ನಾವು ಈ ಕುಡೋಲ್ ಅಂದ್ರೆ ಏನು ಅಂತ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಕುಡೋಲ್ ಅಂದ್ರೆ ಏನು ಮತ್ತು ಇದನ್ನು ಯಾವ ರಾಜ್ಯ ಜಾರಿಗೆ ತಂದಿದೆ? ಬಿಕಾಸ್ ಅದು ಎಷ್ಟರ ಮಟ್ಟಿಗಿನ ಒಂದು ಪರಿಣಾಮಕಾರಿ ಒಂದು ಯೋಜನೆ ಅಂತ ಹೇಳಿದ್ರೆ ಅದನ್ನ ಯುನೈಟೆಡ್ ನೇಷನ್ಸ್ ಪ್ರಪಂಚದ 10 ಪ್ರಮುಖ ಉಪಕ್ರಮಗಳಲ್ಲಿ ಒಂದನ್ನಾಗಿ ಅದು ಪಟ್ಟಿ ಮಾಡಿದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ನಾವು ತಿಳ್ಕೊಳ್ತಾ ಹೋಗೋಣ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಮಣಿಪುರ್. ಸೊ ಮಣಿಪುರ ರಾಜ್ಯದಲ್ಲಿ ಈ ಒಂದು ಕುಡೋಲ್ ಅನ್ನುವಂತಹ ಒಂದು ಯೋಜನೆಯನ್ನು ಜಾರಿಗೆ ತರಲಾಯಿತು. ಬಟ್ ಇದನ್ನ ಅಲ್ಲಿನ ರಾಜ್ಯ ಸರ್ಕಾರ ಜಾರಿಗೆ ತಂತ ಅಂದರೆ ಖಂಡಿತ ಅಲ್ಲ. ಇದನ್ನ ಜಾರಿಗೆ ತಂದಿರತಕ್ಕಂತಹದ್ದು ಒಂದು ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಆಗಿರತಕ್ಕಂತಹ ಯಾಲ್ ಅನ್ನುವಂತಹ ಒಂದು ಸರ್ಕಾರೇತರ ಸಂಸ್ಥೆ ಇದೆ. ಆ ಸಂಸ್ಥೆ ಈ ಕುಡೋಲ್ ಅನ್ನುವಂತಹ ಒಂದು ಯೋಜನೆಯನ್ನು ಜಾರಿಗೆ ತಂತು. ಈ ಒಂದು ಸರ್ಕಾರೇತರ ಸಂಸ್ಥೆ ಮಣಿಪುರದ ರಾಜಧಾನಿ ಇಂಫಾಲ್ನಲ್ಲಿ ಕಂಡುಬರುತ್ತೆ. ಆ್ಯಂಡ್ ಇದರ ಉದ್ದೇಶ ಏನು, ಕುಡೋಲ್ ಅಂದ್ರೆ ಏನು ಅಂತ ಹೇಳಿದ್ರೆ, ನೋಡಿ, COVID-19 ಕೆಲವು ದುರ್ಬಲ ವರ್ಗದವರು ಬಹಳ ಹಾನಿಗೀಡಾಗಿದ್ದಾರೆ. ವಲ್ನರೇಬಲ್ ಕಮ್ಯುನಿಟಿ ಅಂತ ಕರಿತೀವಿ. ವಲ್ನರೇಬಲ್ ಕಮ್ಯುನಿಟಿಯಲ್ಲಿ ಯಾರ್ಯಾರು ಬರ್ತಾ ಹೋಗ್ತಾರೆ ಅದನ್ನು ಕೂಡ ನಾನು ಲಿಸ್ಟ್ ಮಾಡಿದ್ದೀನಿ. ವಲ್ನರೇಬಲ್ ಕಮ್ಯುನಿಟಿಯಲ್ಲಿ ನಿಮಗೆ LGBT ಕಮ್ಯುನಿಟಿ ಬರುತ್ತೆ, LGBTQ ಅಂತ ಕರಿತೀವಿ. ಅದೇ ರೀತಿ HIV ಪೀಡಿತರು ಬರ್ತಾರೆ. ಅದೇ ರೀತಿ ಕೂಲಿ ಕಾರ್ಮಿಕರು ಅಥವಾ ವಲಸಿಗ ಕಾರ್ಮಿಕರು, ಮೈಗ್ರೆಂಟ್ ವರ್ಕರ್ಸ್ ಕಂಡು ಬರ್ತಾರೆ. ಈ ರೀತಿ ಬಡ ಜನತೆ ಕೂಡ ಕಂಡು ಬರ್ತಾ ಹೋಗ್ತಾರೆ. ಸೊ ಇಲ್ಲಿ LGBT ಅಂತ ಹೇಳಿದ್ರೆ ಲೆಸ್ಬಿಯನ್, ಗೇ, ಬೈಸೆಕ್ಷುವಲ್, ಟ್ರಾನ್ಸ್ಜೆಂಡರ್ ಆ್ಯಂಡ್ ಕ್ವಿಯರ್ ಅಂತ ಕರಿತೀವಿ. ಅಂದರೆ ಈ ತೃತೀಯ ಲಿಂಗಗಳು ಏನಿರ್ತಾರೆ ಅವರ ಒಂದು ಸಮುದಾಯ. ಅದೇ ರೀತಿ HIV AIDS ನಿಂದ ಬಾಧನೆಗೊಳಪಟ್ಟಿರತಕ್ಕಂತಹ ಸಮುದಾಯ ಆ್ಯಂಡ್ ಮತ್ತು ಈ ವಲಸಿಗ ಕಾರ್ಮಿಕರು, ಇವರು ಕೊರೋನಾ ವೈರಸ್ಸನ್ನು ಪಡಿತಕ್ಕಂತಹ ಹೆಚ್ಚಿನ ಸಾಧ್ಯತೆಯನ್ನು ಹೊಂದಿರ್ತಾರೆ. ಬಿಕಾಸ್ ಅವರು ವಲ್ನರೇಬಲ್ ಕಮ್ಯುನಿಟಿ ಅಥವಾ ದುರ್ಬಲ ವರ್ಗದವರು. ಸೊ ಅವರಿಗೆ ಈ ಸಂದರ್ಭದಲ್ಲಿ ಒಂದು ಸಹಾಯವನ್ನು ಮಾಡುವಂತಹ ಉದ್ದೇಶದಿಂದ ಇಂಫಾಲ್ನಲ್ಲಿರ್ತಕ್ಕಂತಹ ಒಂದು NGO ಯಾಲ್ ಅವರು ಕುಡೋಲ್ ಅನ್ನುವಂತಹ ಯೋಜನೆಯನ್ನು ಜಾರಿಗೆ ತಂದಿದ್ರು. ಇದನ್ನು ಯುನೈಟೆಡ್ ನೇಷನ್ಸ್ ಅವರು ಟಾಪ್ 10 ಪ್ರಾಜೆಕ್ಟ್ಸ್ನಲ್ಲಿ ಒಂದಾಗಿ ಗುರುತಿಸಿದ್ದಾರೆ. ಈ ರೀತಿ 8ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಬಿಹಾರದಲ್ಲಿ ಲಿಚಿ ಮತ್ತು ಮಾವನ್ನ ಮನೆ ಬಾಗಿಲಿಗೆ ಪೂರೈಸಲು ತೋಟಗಾರಿಕಾ ಇಲಾಖೆ ಕೆಳಗಿನ ಯಾವ ಸಂಸ್ಥೆಯೊಂದಿಗೆ ಕೈ ಜೋಡಿಸಿದೆ?
ನೋಡಿ, ನೆನ್ನೆ ಕ್ಲಾಸಲ್ಲಿ ಇದ್ರ ಬಗ್ಗೆ ಹೇಳಿದ್ದೇನೆ. ಯಾವ ರೀತಿ ಕರ್ನಾಟಕದಲ್ಲಿ ಫ್ಲಿಪ್ಕಾರ್ಟ್ ಅವರು ನಮ್ಮ ಕರ್ನಾಟಕದ ಮಾವು ಅಭಿವೃದ್ಧಿ ನಿಗಮದ ಜೊತೆ ಕೈ ಜೋಡಿಸಿದ್ರು, ಅದೇ ರೀತಿ ಬಿಹಾರ ಕೂಡ ಇಂತಹದ್ದೇ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದು. ಬಟ್ ಅಲ್ಲಿ ಕೇವಲ ಮಾವಿನ ಹಣ್ಣು ಮಾತ್ರವಲ್ಲ, ಲಿಚಿ ಅನ್ನುವಂತಹ ಒಂದು ಹಣ್ಣನ್ನು ಕೂಡ ಮನೆ ಮನೆಗೆ ಡೆಲಿವರಿ ಕೊಡಲಾಗುತ್ತೆ. ಆ್ಯಂಡ್ ಲಿಚಿ ಒಂದು ಹಣ್ಣಿನ ಚಿತ್ರವನ್ನು ಕೂಡ ನಾನು ನಿನ್ನೆ ತೋರಿಸಿದ್ದೆ. ಸೇಮ್ ಸ್ಟ್ರಾಬೆರಿ ಥರ ಅದು ನಿಮಗೆ ಕಂಡು ಬರುತ್ತೆ. ಆ್ಯಂಡ್ ಇದಕ್ಕೆ ಸರಿಯಾದ ಉತ್ತರ ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಆಪ್ಷನ್ ಬಿ, ಇಂಡಿಯಾ ಪೋಸ್ಟ್ ಅಥವಾ ಭಾರತೀಯ ಅಂಚೆ ಏನಿದೆ ಇದರ ಜೊತೆ ಒಂದು ಸಹಯೋಗವನ್ನು ಮಾಡಿಕೊಂಡು ಬಿಹಾರ ರಾಜ್ಯ ಸರ್ಕಾರ, ಬಿಹಾರದ ತೋಟಗಾರಿಕಾ ಇಲಾಖೆ, ಹಾರ್ಟಿಕಲ್ಚರಲ್ ಡಿಪಾರ್ಟ್ಮೆಂಟ್ ಲಿಚ್ಚಿ ಮತ್ತು ಮಾವನ್ನು ಮನೆ ಮನೆಗೆ ತಲುಪಿಸ್ತಕ್ಕಂತಹ ಕೆಲಸಕ್ಕೆ ಕೈ ಹಾಕಿದೆ. ಈ ರೀತಿ 9ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಜಯತು ಜಯತು ಭಾರತಂ ವಸುದೈವ ಕುಟುಂಬಕಂ ಎಂಬ ಹಾಡನ್ನ ಯಾರು ಬರೆದಿದ್ದಾರೆ? ನೋಡಿ, ವಸುದೈವ ಕುಟುಂಬಕಂ ಅನ್ನೋದು ನಮ್ಮ ಪುರಾಣಗಳಲ್ಲಿ ಕಂಡುಬರ್ತಕ್ಕಂತಹ ಒಂದು ವಾಕ್ಯ. ವಸುದೈವ ಕುಟುಂಬಕಂ ಅಂದ್ರೆ ದ ವರ್ಲ್ಡ್ ಈಸ್ ಫ್ಯಾಮಿಲಿ, ದ ವರ್ಲ್ಡ್ ಈಸ್ ಎ ಫ್ಯಾಮಿಲಿ, ಇಡೀ ಪ್ರಪಂಚವೇ ಒಂದು ಕುಟುಂಬ ಅಂತ ಹೇಳ್ತಕ್ಕಂತಹ ಒಂದು ನಮ್ಮ ಸಂಸ್ಕೃತಿಯ ಒಂದು ಶಬ್ದವಾಗಿದೆ. ಬಟ್ ಇತ್ತೀಚೆಗಷ್ಟೇ ಸುಮಾರು 200ಕ್ಕೂ ಹೆಚ್ಚು ಪ್ರಖ್ಯಾತ ಭಾರತೀಯ ಗಾಯಕರು ಈ ಜಯತು ಜಯತು ಭಾರತಂ ಅನ್ನುವಂತಹ ಒಂದು ಹಾಡನ್ನ ಹೇಳಿದ್ರು. ಈ ಕೊರೋನಾ ವೈರಸ್ ಸಂದರ್ಭದಲ್ಲಿ ಇಡೀ ದೇಶದ ಒಂದು ಒಗ್ಗಟ್ಟನ್ನ ಸೂಚಿಸುವ ಸಲುವಾಗಿ ಈ ಒಂದು ಹಾಡನ್ನ ಹೇಳಿದ್ರು. ಅಲ್ಲಿ ಆಶಾ ಭೋಸ್ಲೆ ಇರಬಹುದು, ಲತಾ ಮಂಗೇಶ್ಕರ್ ಇರಬಹುದು, ಶಂಕರ್ ಮಹಾದೇವನ್ ಇರಬಹುದು, SP ಬಾಲಸುಬ್ರಹ್ಮಣ್ಯ ಇರಬಹುದು, ಮುಂತಾದಂತಹ ಗಾಯಕರು ಅದರಲ್ಲಿ ಪಾಲ್ಗೊಂಡಿದ್ರು. ಇಂಡಿಯಾ ಸಿಂಗರ್ಸ್ ರೈಟ್ ಅಸೋಸಿಯೇಷನ್ ಇಸ್ರಾ ಏನಿದೆ ಇದರ ಒಂದು ಸಹಭಾಗಿತ್ವದಲ್ಲಿ ಇದನ್ನ ನಡೆಸಲಾಗಿತ್ತು. ಬಟ್ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಈ ಜಯತು ಜಯತು ಭಾರತಂ ಅನ್ನುವಂತಹ ಹಾಡನ್ನ ಯಾರು ಬರೆದಿದ್ದಾರೆ ಅಂತ ಕೇಳಲಾಗ್ತಾ ಇದೆ. ಇದಕ್ಕೆ ಆನ್ಸರ್ ಎಲ್ಲರೂ ಕೂಡ ಟ್ರೈ ಮಾಡ್ತಿದ್ದೀರಾ ಅನ್ಕೊಂತೀನಿ. ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಪ್ರಸೂನ್ ಜೋಶಿ. ಸೊ ಪ್ರಸೂನ್ ಜೋಶಿ ಅವ್ರ ಬಗ್ಗೆ ನೀವು ಕೂಡ ಕೇಳಿರ್ತೀರಾ. ಇವರು ಒಬ್ಬ ಪ್ರಖ್ಯಾತ ಲಿರಿಸಿಸ್ಟ್, ಅಂದರೆ ಹಾಡು ಬರಹಗಾರ, ಒಬ್ಬ ಸಂಗೀತಗಾರ. ಸೊ ಇವರು ಸಾಕಷ್ಟು ರೀತಿಯಾದಂತಹ ಹಾಡುಗಳನ್ನ ಬರೆದಿದ್ದಾರೆ. ಆ್ಯಂಡ್ ಇವರ ಜೊತೆಗೆ ಖ್ಯಾತ ಸಂಗೀತಗಾರ ಶಂಕರ್ ಮಹಾದೇವನ್ ಅವರು ಕೂಡ ಸೇರ್ಕೊಂಡ್ಬಿಟ್ಟು ಈ ಜಯತು ಜಯತು ಭಾರತಂ ಅನ್ನುವಂತಹ ಒಂದು ಹಾಡನ್ನು ಬರೆದಿದ್ದಾರೆ. ಆ್ಯಂಡ್ ಪ್ರಸೂನ್ ಜೋಶಿ ಅವರ ಬಗ್ಗೆ ಸ್ವಲ್ಪ ಗಮನಿಸ್ತಾ ಹೋಗೋದಾದ್ರೆ, ಇವರು ನಿಮಗೆ 2017ರ ಸಮಯದಲ್ಲಿ ಭಾರತದ ಸೆನ್ಸಾರ್ ಬೋರ್ಡ್ ಏನು ಬರುತ್ತೆ, CBFC ಸೆಂಟ್ರಲ್ ಬೋರ್ಡ್ ಫಾರ್ ಫಿಲ್ಮ್ ಸರ್ಟಿಫಿಕೇಶನ್, CBFC ಅಂದರೆ ಈ ಚಿತ್ರಗಳಲ್ಲಿ ಸೆನ್ಸಾರ್ ಕೆಲಸ ಮಾಡುವಂತಹ ಸೆನ್ಸಾರ್ ಮಂಡಳಿಯ ಮುಖ್ಯಸ್ಥರು ಕೂಡ ಆಗಿದ್ದರು 2017ರ ಸಮಯದಲ್ಲಿ. ಆ್ಯಂಡ್ ಸೊ ಇವ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಇವರು ಮತ್ತು ಶಂಕರ್ ಮಹಾದೇವನ್ ಅವರು ಈ ಒಂದು ಹಾಡನ್ನು ಸಂಯೋಜನೆ ಮಾಡಿದ್ದಾರೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪರೀಕ್ಷಾ ದೃಷ್ಟಿಯಿಂದ. ಆ್ಯಂಡ್ 10 ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಹೋಗೋಣ. ಇತ್ತೀಚೆಗೆ ಮುಜ್ತಾಬಾ ಹುಸೇನ್ ರವರ ನಿಧನವಾಯಿತು. ಇವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದಿದ್ರು? ನೋಡಿ, ಬಹಳ ರೀಸೆಂಟ್ ಆಗಿರತಕ್ಕಂಥ ಒಂದು ನ್ಯೂಸ್ ಇದು. ಮುಜ್ತಾಬಾ ಹುಸೇನ್ ಅವರು ಇತ್ತೀಚೆಗಷ್ಟೇ ಮೃತಪಟ್ಟರು. ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ರು ಅಂತ ಹೇಳಿದ್ರೆ ಆಪ್ಷನ್ ಬಿ, ಲೇಖಕ ಅಂತಕ್ಕಂತಹದ್ದು ಸರಿಯಾದ ಉತ್ತರ. ಇವರು ಉರ್ದು ಲಿಟ್ರೇಚರ್ ಅಥವಾ ಉರ್ದು ಸಾಹಿತ್ಯದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದ್ರು. ಇವರು ಇತ್ತೀಚೆಗಷ್ಟೇ ಮೃತಪಟ್ಟರು. ಮುಜ್ತಾಬಾ ಹುಸೇನ್ ಇವರು ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂತಹ ಪದ್ಮಶ್ರೀ ಗೌರವಕ್ಕೆ ಕೂಡ ಪಾತ್ರರಾಗಿದ್ದರು. ಸೊ ಪದ್ಮಶ್ರೀ ವಿಜೇತ ಖ್ಯಾತ ಉರ್ದು ಸಾಹಿತಿ ಮುಜ್ತಾಬಾ ಹುಸೇನ್ ಅವರು ಮೃತಪಟ್ಟಿದ್ದಾರೆ. ಅವರ ಹೆಸರನ್ನು ಕೂಡ ನೋಟ್ ಮಾಡ್ಕೊಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.